पूर्णं स्वर्णोपमानद्युतिविहततमस्तोममस्तारिवर्गम् स्वस्ति श्रीमत्समस्तश्रुतिगलितमहो तन्महो नो विदध्यात् पञ्चास्यं कन्दराया उपरि परिगतं देवदुन्द्रैरमन्त्रैः उग्रं व्यग्रेन्द्रलोकाभयदमरितराध्यायुधोदग्रबाहुम् रुद्रं रुद्रेन्द्रमुख्यामरगणविनुतं भद्रविज्ञानमुद्रम् वीरं वीरासनस्थं भवभयहरणं दारुणं दारुणानां रूक्षं त्रैक्षं महेक्षं शपितदुरितमक्षोभनीयं दिदृक्षे ज्वलत्कनकपिञ्जरं कलितभक्तरुत्पञ्जरं चिरं मुदितनिर्जरं श्रुतिमहाकवीकुञ्जरं भजे भुवनबन्धुरं हृदिनिजेन्दिरामन्दिरं परं तुरगकन्धरं धरधरं नृकण्ठीरवम् जगन्निधानवितरं नृहरे जठरं नुमः यन्नादिकुहरोद्भूतस्तनयो हंसवाहनः यदुत्सङ्गा सङ्गा जगदुदयपङ्गाब्धितनया यदुद्गीता गीता विषय विषभीतावनकरी सुधीमुद्रा भद्रा दुरितगणविद्रावणकरी नमस्तस्मै कस्मै चिदमरपुषे सिंहवपुषे नरकेसरिणं धिक्कृतहिरण्यकरिणं च सूकरिणं तोषितबुधजनहरिणं वरिणं धरिणं स्मरामि वन्दरिणम् इममाचार्य गोविन्दे सन्निधाय हरिस्तवं रचयामास तु प्रेम्णा प्राणनारायणो स्वयं। जयति पराशरसूनुः सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पिबति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन तातप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु भीर्मा इति न सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं दिक्कालाद्यनवच्छिन्नानन्तविज्ञानमूर्ते स्वानुभूत्यैकमानाय ನಮಃ ಶಾಂತಾಯ ತೇಜಸ್ವಿ. ನನ್ನ ಅಧ್ಯಾತ್ಮ ಬಂಧುಗಳೇ, ಅಶ್ವಮೇಧ ಯಾಗಾದರೂ ಮಾಡಬಹುದು, ಬೆಂಗಳೂರು ರಸ್ತೆಯಲ್ಲಿ ಬರೋದು ಸಾಧ್ಯ ಭಯಾನಕ. ಯಾಕೆಂದರೆ ನಾನು ಹೊರಡುವುದು ಸಮಯಕ್ಕೆ ಹೊರಟಿದ್ದೇನೆ, ಆದರೆ ಸಮಯಕ್ಕೆ ಸರಿ ಎಲ್ಲಿ ಬರುವುದಾಗಲಿಲ್ಲ. ಯಾವ ರಸ್ತೆಯಲ್ಲಿ ಬಂದರೂ ಬ್ಲಾಕು. ಯಾಕೆಂದ್ರೆ ನಮ್ಮ ಜನರು ಹಾಗೆ, ಒಬ್ಬರು ಎಡದಲ್ಲಿ ನುಸುಳ್ತಾರೆ, ಒಬ್ಬರು ಬಲದಲ್ಲಿ ನುಸುಳ್ತಾರೆ, ಎಲ್ಲ ಬ್ಲಾಕ್ ಮಾಡಿ ನಿಂತು ಬಿಡ್ತಾರೆ, ಯಾರೂ ಹೋಗೋ ಹಾಗಿಲ್ಲ. ಡಿಸಿಪ್ಲಿನ್ ಇಲ್ಲದೆ ಇದ್ದರೆ ಏನಾಗುತ್ತೆ ವಾಹನಗಳಿಗೆ ಅಂತ ಅನ್ನೋದನ್ನು ಟ್ರೈನಿಂಗ್ ಕೊಡಬೇಕಾದ್ರೆ ಬೆಂಗಳೂರಿಗೆ ಕರ್ಕೊಂಡು ಬರಬೇಕು. ಅವರಿಗೆ ವಾಹನಗಳನ್ನ ಎದ್ವಾ ತದ್ವಾ ತೂರಿ ರೋಡ್ ಬ್ಲಾಕ್ ಮಾಡಿ ಯಾರಿಗೂ ಹೋಗೋದು ಹಂಗೆ ಮಾಡಿಬಿಡೋದು ಎಷ್ಟು ಸುಲಭ ಅಂತ ಬೆಂಗಳೂರಿಗೆ ಬಂದು ತೋರಿಸ್ಬೇಕು. ಪ್ರಪಂಚದಲ್ಲಿ ಬೇರೆ ಎಲ್ಲೂ ಇರಲಿಕ್ಕಿಲ್ಲ ಹೀಗೆ ಅಂತ ಕಾಣುತ್ತೆ. ಹಾಗಾಗಿ ತುಂಬ ತಡವಾಗಿ ಬಂದೆ ನಾನು. ಅದು ಸುಮಾರು ಅರ್ಧ ಗಂಟೆ ತಡ ಆಯಿತು ಇವತ್ತು. ಆದರೆ ಗಾಬರಿ ಆಗಬೇಡಿ, ಶುರು ಮಾಡುವ ತಡ ಆದರೂ ಗಂಟೆಗೆ ಮುಗಿಸ್ತೇನೆ. ಮುಗಿಸೋದ್ರಲ್ಲಿ ತಡ ಮಾಡೋಲ್ಲ ನಾನು, ಅದು ಸಕಾಲಕ್ಕೆ ಆಗತ್ತೆ. ಕೆಲವು ಭಗವಂತನ ಲೀಲೆಗಳನ್ನು ಮಧ್ಯೆ ನೆನಪಿಸಿಕೊಂಡು ಒಂದು ಮಾತು ಹೇಳ್ತಾನೆ ಅವನು. ವಹತಿ ಭುವನ ಶ್ರೇಣಿಂ ಶೇಷಃ ಫಣಾಫಲಕ ಸ್ಥಿತಾಂ ಕಮಠಪತಿನ ಮಧ್ಯೆ ಪೃಷ್ಠಂ ಸದಾ ಸಚ ಧಾರ್ಯತೆ ತಮಪಿ ಗುರುತೆ ಕ್ರೋಡಾಧೀನಂ ಪಯೋಧಿರನಾದರಾತ್ ಅಹಹ ಮಹತಾಂ ನಿಸ್ಸೀಮಾನಃ ಚರಿತ್ರ ವಿಭೂತಯ. ದೊಡ್ಡವರ ಚರಿತ್ರೆ ಅದ್ಭುತಪ್ಪ, ಅದು ಏನೂ ನಮಗೆ ಅರ್ಥ ಆಗೋಲ್ಲ ಅಂತ ಒಂದು ರೀತಿಯಿಂದ ಇದು ನೀತಿಗಿಂತ ಹೊರಗೆ ಹೋಗಿ ಒಂದು ಭಗವಂತನ ಅವತಾರಗಳ ಲೀಲೆಯನ್ನು ವರ್ಣಿಸ್ತಾನೆ ಅಲ್ಲಿ. ಮೊಟ್ಟ ಮೊದಲು ಏನಾಯಿತು, ಈ ಭೂಮಿ ಆಕಾಶದಲ್ಲಿ ನಿಂತಿದೆ,
ಆಕಾಶದಲ್ಲಿ ಭೂಮಿ ಹಾಗೆ ನಿಂತಿದೆ ಅಂತ ಚರ್ಚೆ ಬಂತು. ಆಕಾಶದಲ್ಲಿ ಅದು ಏನು ಹೊರಗಿನಿಂದ ಆಲಂಬನೆ ಇಲ್ಲ, ಯಾರು ಎತ್ತಿ ಹಿಡ್ಕೊಂಡಿಲ್ಲ, ಅದು ತನ್ನಷ್ಟಕ್ಕೆ ಆಕಾಶದಲ್ಲಿ ನಿಂತಿದೆ. ಅದು ಹೇಗೆ ನಿಂತಿತು ಆಕಾಶದಲ್ಲಿ ಅನ್ನೋದಕ್ಕೆ ವಿಜ್ಞಾನಿಗಳು ಒಂದು ವಿವರಣೆ ಕೊಟ್ಟರು. ಅದಕ್ಕೆ ಪುರಾಣಕಾರರು ಹೇಳಿದರು, ವಹತಿ ಭುವನಶ್ರೇಣಿಂ ಶೇಷಃ. ಶೇಷ ಹೊತ್ತುಕೊಂಡಿದ್ದಾನೆ ಈ ಭೂಮಿಯನ್ನು, ಇಡೀ ಬ್ರಹ್ಮಾಂಡವನ್ನು ಶೇಷ ಹೊತ್ತುಕೊಂಡಿದ್ದಾನೆ. ಅವನ ತಲೆಯಲ್ಲಿ ಬ್ರಹ್ಮಾಂಡ ನಿಂತಿದೆ. ಅವನು ಶೇಷ ಕಾಣೋಲ್ಲ, ಭೂಮಿ ಮಾತ್ರ ಕಾಣುತ್ತೆ ನಮಗೆ ಅಂದರು. ಅದು ಎಲ್ಲಿ? ಫಣಾಫಲಕ ಸ್ಥಿತಾಂ, ಅವನ ಹೆಡೆಗಳು 1000 ಹೆಡೆಗಳು, ಆ ಹೆಡೆಯ ಮಣೆಯ ಮೇಲೆ ಭೂಮಿ ನಿಂತಿದೆ. ಇದು ಒಂದು ವಿಚಿತ್ರ ಸಂಗತಿ. ಪ್ರಾಚೀನರು ಹೀಗೆ ಹೇಳಿದರಲ್ಲ, ಅದು ಮುಂದಿನ ವಿಷಯ ಮತ್ತೆ ನೋಡೋಣ. ಶೇಷನ ಹೆಡೆಯಲ್ಲಿ ಭೂಮಿ ನಿಂತಿದೆ ಅನ್ನುವಂಥ ಒಂದು ಕಲ್ಪನೆ ಮತ್ತು ಇವತ್ತಿನ ವಿಜ್ಞಾನದ ಕಲ್ಪನೆಗೆ ವಿರೋಧ ಇಲ್ಲ, ಎರಡು ಒಂದೇ. ಶೇಷ ಅವನಿಗೆ ಇನ್ನೊಂದು ಹೆಸರು ಸಂಕರ್ಷಣ ಅಂತ. ಅದರಿಂದ ಭೂಮಿಯನ್ನು ಸಂಕರ್ಷಣ ಹೊತ್ತಿದ್ದಾನೆ ಅಂತ ಪ್ರಾಚೀನರು ಹೇಳಿದರು. ಆಕರ್ಷಣ ಶಕ್ತಿಯಿಂದ ನಿಂತಿದೆ ಅಂತ ಅರ್ವಾಚೀನರು ಹೇಳಿದರು. ಇದಕ್ಕೇನು ವ್ಯತ್ಯಾಸ ಇಲ್ಲ, ಒಂದೇ ಅದು. ಅದು ಶಿಷ್ಯತೆ ಶೇಷ ಸಂಜ್ಞ ಅಂತ. ಯಾವುದು ಆ ಆಕರ್ಷಣ ಶಕ್ತಿ ಉಂಟಲ್ಲ, ಎನರ್ಜಿಗೆ ಶೇಷ ಅಂತ ಹೆಸರು ಕೊಟ್ಟರು. ಯಾಕೆಂದರೆ ಎಲ್ಲ ಮ್ಯಾಟರ್ಗಳು ನಾಶವಾದಾಗ ಯಾವುದು ಉಳಿಯುತ್ತೋ ಅದು ಎನರ್ಜಿ. ಆದ್ದರಿಂದ ಅದಕ್ಕೆ ಶೇಷ ಅಂತ ಹೆಸರಿಟ್ಟರು. ಇದು ವೈಜ್ಞಾನಿಕವಾದ ವಿವರಣೆ. ಅದನ್ನು ವೈಜ್ಞಾನಿಕವಾಗಿಯೂ ಸಂಕರ್ಷಣ ಶಕ್ತಿಯಿಂದ ಶೇಷ ಶಕ್ತಿಯಿಂದ ಭೂಮಿ ನಿಂತಿದೆ. ಆದರೆ ಅದಕ್ಕೊಬ್ಬ ಅಭಿಮಾನಿ ದೇವತೆ ಇದ್ದಾನೆ. ಅದು ವಿಜ್ಞಾನಿಗಳಿಗೆ ಗೊತ್ತಿಲ್ಲ. ದೇವತಾ ವಿಜ್ಞಾನ ಪ್ರತಿಯೊಂದು ವಸ್ತುವಿನಲ್ಲಿರುವ ಶಕ್ತಿಗೆ ಆ ಶಕ್ತಿಯಾಧಾನ ಮಾಡತಕ್ಕಂಥ ಒಬ್ಬ ದೇವತೆ ಇದ್ದಾನೆ ಅನ್ನುವ ಕಲ್ಪನೆ ಅದು ವೇದಾಂತಿಗಳದ್ದು. ವಿಜ್ಞಾನಿಗಳಿಗೆ ಆ ಕಲ್ಪನೆ ಇಲ್ಲ. ಈ ಅಭಿಮಾನಿ ವ್ಯಪದೇಶ ಅಂತ ವೇದವ್ಯಾಸರು ಹೇಳಿದರು. ಎಲ್ಲ ಕಡೆ ನೀನು ದೇವತಾ ಕಲ್ಪನೆ, ಅಭಿಮಾನಿ ದೇವತೆ ಒಬ್ಬ ಇದ್ದಾನೆ ಅಂತ ತಿಳ್ಕೊಂಡ್ರೆ ನಿನಗೆ ವೇದ ಅರ್ಥ ಆಗತ್ತೆ, ಪುರಾಣ ಅರ್ಥ ಆಗತ್ತೆ, ಇಲ್ದಿರೆ ಅರ್ಥ ಆಗೋಲ್ಲ ಅಂತ. ನೋಡಿ, ಯಾವುದೇ ಕಥೆ ತಗೊಳ್ಳಿ. ಮತ್ಸ್ಯ ವೇದಗಳನ್ನು ಹಯಗ್ರೀವಾಸುರ ಅನ್ನುವವನು ಅಪಹಾರ ಮಾಡಿದ. ಅವನಲ್ಲಿ ಸಮುದ್ರದಲ್ಲಿ ಹೋಗಿ ಅಡಗಿ ಕೂತ. ಅವನನ್ನು ಮತ್ಸ್ಯದ ರೂಪದಿಂದ ಭಗವಂತ ಕೊಂದು ಆ ವೇದಗಳನ್ನು ಬ್ರಹ್ಮನಿಗೆ ತಂದುಕೊಟ್ಟ ಅಂತ. ಹೇಗೆ ಅರ್ಥ ಮಾಡೋದು ಇದನ್ನು? ಹಯಗ್ರೀವಾಸುರ ವೇದಗಳನ್ನು ಅಪಹಾರ ಮಾಡಿದ ಅಂದರೆ ಏನು? ವೇದದ ಪುಸ್ತಕವನ್ನು ಅಪಹಾರ ಮಾಡಿದ್ದೋ ಅಥವಾ ವೇದದ ವಿಸ್ಟಮನ್ನು, ಜ್ಞಾನವನ್ನು ಅಪಹಾರ ಮಾಡಲಿಕ್ಕೆ ಆಗುವುದಿಲ್ಲ. ಅದು ಇಷ್ಟ ಏನಿದೆ ಅಲ್ಲಿ, ಪುಸ್ತಕ ಅಪಹಾರ ಮಾಡಿದ್ದಲ್ಲ. ಯಾಕೆಂದರೆ ಬ್ರಹ್ಮದೇವರು ಪ್ರಳಯ ಕಾಲದಲ್ಲಿ ಕಿಂಚಿತ್ತು ತೂಕಡಿಸಿದಾಗ ಅವರ ಬಾಯೊಳಗೆ ಇಟ್ಟು ನಿದ್ರೆ ಮಾಡಿದ್ದಾರೆ ವೇದ ಪುಸ್ತಕವನ್ನು. ಮತ್ತು ಹೋಗಿ ಸಮುದ್ರ ಒಳಗೆ ಕೂತ್ಕೊಂಡ್ರೆ ನೆನೆದು ಹಾಳಾಗೋದಿಲ್ಲ ವೇದ ಪುಸ್ತಕ. ಇದೆಲ್ಲ ಹೇಗೆ ನಂಬಬೇಕಪ್ಪ? ನಮಗೆ ನಂಬಬೇಕಾಗಿದ್ದರೆ ಪುರಾಣದ ಭಾಷೆ ಅರ್ಥ ಆಗಬೇಕು. ನಮಗೆ ಅರ್ಥ ಆಗುವ ಪರಿಭಾಷೆಯಲ್ಲಿ ಪುರಾಣವನ್ನು ಓದಿದರೆ ಅರ್ಥ ಆಗೋದಿಲ್ಲ, ಅಪಾರ್ಥ ಆಗತ್ತೆ, ಇಲ್ಲ ಅನರ್ಥ ಆಗತ್ತೆ ಅಷ್ಟೇ. ಅವರು ಹೇಳುವಂಥದ್ದು ವೇದದ ಅಭಿಮಾನಿ ದೇವತೆಗಳನ್ನು ಅಪಹರಿಸಿದ್ದು. ಹಾಗೆ ತಿಳ್ಕೊಳ್ಳದೇ ಇದ್ದರೆ ವೇದವನ್ನು ಅಪಹಾರ ಮಾಡೋದು ಅಂದರೆ ಏನು? ಪುಸ್ತಕವನ್ನು ಜ್ಞಾನವನ್ನು ಎರಡೂ ಪುಸ್ತಕ ಅಪಹಾರ ಮಾಡಲಿಕ್ಕೆ ಅವನೇನು ಬಾಯಲ್ಲಿ ಇಟ್ಕೊಂಡಿದ್ದಾನ? ಅಜ್ಞಾನವನ್ನು ಅಪಹಾರ ಮಾಡೋದು ಹೇಗೆ? ಅಂದರೆ ವೇದದ ಅಭಿಮಾನಿ ದೇವತೆಗಳನ್ನ ಅಪಹಾರ ಮಾಡಿದರೆ ವೇದ ಲೋಕದಲ್ಲಿ ಪ್ರಸಾರ ಆಗೋದು ನಿಂತು ಹೋಗುತ್ತೆ. ಹಾಗಾಗಿ ವೇದ ನಾಶ ಮಾಡುವುದು ಅಂದರೆ ವೇದದ ಪುಸ್ತಕ. ಈಗಾದರೆ ಎಷ್ಟು ಪುಸ್ತಕ ನಾಶ ಮಾಡ್ತೀರಿ? ಒಂದು ಲೈಬ್ರರಿಗೆ ಬೆಂಕಿ ಕೊಟ್ಟರೆ ಮತ್ತೊಂದು ಲೈಬ್ರರಿ ಇರುತ್ತೆ. ಹಾಗಾಗಿ ಪುಸ್ತಕವನ್ನು ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಜ್ಞಾನವನ್ನು ಈಗ ಮಸ್ತಕದಲ್ಲೇ ವೇದ ಇದ್ದರೆ ನಾಶ ಮಾಡಲಿಕ್ಕೆ ಆಗೋದೇ ಇಲ್ಲ. ಚತುರ್ಮುಖ ಬ್ರಹ್ಮನ ಮಸ್ತಕದಲ್ಲಿ ವೇದ ಇತ್ತು, ಅದನ್ನು ಅಪಹಾರ ಮಾಡೋದು ಹೇಗೆ? ಪುಸ್ತಕ ಆದರೆ ಅದನ್ನು ಸಮುದ್ರದಲ್ಲಿ ಅಡಗಿಸಿಡ್ಲಿಕ್ಕೆ ಬರೋಲ್ಲ. ಹಾಗಾಗಿ ಸ್ವಲ್ಪ ತಲೆ ಖರ್ಚು ಮಾಡಿದವರಿಗೆ ಇದು ಅರ್ಥಶೂನ್ಯವಾದ ಪುರಾಣದ ಕಂತೆ ಅಂತ ಕಾಣುತ್ತೆ. ಅದನ್ನ ಸ್ವಲ್ಪ ತುಂಬ ಹೆಚ್ಚು ತಲೆ ಖರ್ಚು ಮಾಡಿದರೆ ಅದು ಕರೆಕ್ಟ್ ಕಾಣುತ್ತೆ. ನಮಗೇನು ಅಂದರೆ ಈ ತಲೆ ಖರ್ಚು ಮಾಡುವವರು ಸ್ವಲ್ಪ ತಲೆ ಖರ್ಚು ಮಾಡಿ ಪುರಾಣಗಳಿಗೆ ತೊಂದರೆ ಆಗಿರೋದು, ಅದಕ್ಕೆ ಅಪಾರ್ಥ. ಅದೇ ವೇದದ ಅಭಿಮಾನಿ ದೇವತೆಗಳನ್ನು ಅಸುರ ಅಪಹಾರ ಮಾಡಿದ, ಅದನ್ನು ವೇದದ ಪ್ರಸಾರ ನಿಂತು ಹೋಯಿತು. ಆಗ ಅಭಿಮಾನಿ ದೇವತೆಗಳನ್ನು ಭಗವಂತ ಮತ್ಸ್ಯರೂಪದಿಂದ ಬದುಕಿಸಿದ.
ಆಸುರಿ ಶಕ್ತಿಯನ್ನು ಕೊಂದು. ಹೀಗೆ ಎಲ್ಲ ಕಡೆ ಅಭಿಮಾನಿ ದೇವತೆಗಳನ್ನು ಇಟ್ಟುಕೊಂಡು ಬಿಟ್ಟರೆ ಅನೇಕ ಸಮಸ್ಯೆಗಳು ಪರಿಹಾರ ಆಗ್ತವೆ. ಪುರಾಣ ಅರ್ಥ ಆಗತ್ತೆ, ಸ್ವಲ್ಪ ಆದರೂ. ಇಲ್ಲದೇ ಇದ್ದರೆ ಅರ್ಥ ಆಗೋಲ್ಲ. ಹಾಗಾಗಿ ಇಲ್ಲಿಯೂ ಅಭಿಮಾನಿ ದೇವತೆ ಶೇಷ ಯಾವುದಕ್ಕೆ? ಆಕರ್ಷಣ ಶಕ್ತಿ. ಅದನ್ನು ಶೇಷ ಅವನ ಕೆಳಗೆ ಭಗವಂತ ಕೂರ್ಮರೂಪದಿಂದ ಹೊತ್ತುಕೊಂಡಿದ್ದಾನೆ ಅಂತೆಲ್ಲ ಹೇಳ್ತಾರೆ. ಇದೆಲ್ಲವೂ ಕೂರ್ಮ ಶಕ್ತಿ, ಶೇಷಶಕ್ತಿ. ಕಣ್ಣಿಗೆ ಕಾಣುವ ರೂಪಗಳಲ್ಲ ಇವು ಎನರ್ಜಿಯ ಫಾರ್ಮ್ಗಳು. ಅದು ಶೇಷನ ಶಕ್ತಿ ಅಂದರೆ ಸಂಕರ್ಷಣ, ಅವನ ಶಕ್ತಿ ಸಾಕಾಗದೆ ಆಗ ಭಗವಂತ ಶಕ್ತಿ ಆಧಾನ ಮಾಡ್ತಾನೆ. ಅದು ಭಗವಂತರ ಆಕರ್ಷಣ ಶಕ್ತಿ ಪೂರ್ತಿ ಗಟ್ಟಿಯಾಗಿ ನಿಂತುಬಿಡುತ್ತೆ. ಈಗ ಪ್ರಾಚೀನರು ಆಕರ್ಷಣ ಶಕ್ತಿಯಲ್ಲೂ ಎಳೆಯೋದಕ್ಕೊಂದು ತಾಕತ್ತು ಬೇಕಲ್ವ. ಶೇಷ ಅದನ್ನು ಎಳೆದು ಹಿಡಿಯುವ ತಾಕತ್ತು ಸಾಕಾಗದೇ ಇದ್ದಾಗ ಅದರ ಅಡಿಯಲ್ಲಿ ಭಗವಂತನೇ ಕೂರ್ಮ ಶಕ್ತಿಯಾಗಿ ಅದರ ಆಕರ್ಷಣ ಶಕ್ತಿಗೆ ಒಂದು ವಿಶೇಷ ಶಕ್ತಿ ಆಧಾನ ಮಾಡಿದ. ಆಗ ಭೂಮಿ ಕಕ್ಷೆಯಲ್ಲಿ ನಿಂತಿತ್ತು. ಇಷ್ಟು ಮಾಡಿಯೂ 2 ಸರ್ತಿ ಕಕ್ಷೆಯಿಂದ ಕಳಚಿತ್ತು ಭೂಮಿ. ಕಕ್ಷೆಯಿಂದ ಕಳಚಿದಾಗ ಮತ್ತೆ ವರಾಹ ರೂಪದಿಂದ ಅದನ್ನು ಕಕ್ಷೆಯಲ್ಲಿ ಇಟ್ಟ. ಇದೆಲ್ಲ ನಾವು ವಿಜ್ಞಾನವು ಭೂಮಿ ಕಕ್ಷೆಯಿಂದ ಕಳಚಿದ್ದನ್ನು ಒಪ್ಪುತ್ತೆ. ಪುರಾಣಕಾರರು ಹೇಳ್ತಾರೆ, ಪುರಾಣಕಾರರು 2 ಸರ್ತಿ ಭೂಮಿ ಕಕ್ಷೆಯನ್ನು ಕಳಚಿತ್ತು, 2 ಸರ್ತಿ ವರಾಹಾವತಾರ ಆಗಿತ್ತು ಅಂತ ಹೇಳ್ತಾರೆ. ಇಲ್ಲಿ ಬರುತ್ತೆ ಈ ಶ್ಲೋಕದಲ್ಲಿ ವರಾಹಾವತಾರದ ಉಲ್ಲೇಖ ಕೂಡ. ವಿಜ್ಞಾನವು ಹೇಳುತ್ತೆ 2 ಸರ್ತಿ ಭೂಮಿ ಕಕ್ಷೆಯಿಂದ ಕಳಚಿತ್ತು ಅಂತ. ಅದು 2 ಸರ್ತಿ ವರಾಹಾವತಾರ ಆಯಿತು ಅನ್ನೋದು ವಿಜ್ಞಾನಕ್ಕೆ ಗೊತ್ತಿಲ್ಲ. ಯಾಕೆಂದರೆ ಅವರಿಗೆ ವೇದಾಂತದಲ್ಲಿ ಮಾತ್ರ ತಿಳಿಯುವ ಯಾರು ಭೂಮಿಯನ್ನು ಕಕ್ಷೆಯಿಂದ ಕಳಚಿದ್ದು ಅದೂ ಗೊತ್ತಿಲ್ಲ, ಯಾರು ಮತ್ತೆ ಕಕ್ಷೆಯಲ್ಲಿ ಇಟ್ಟದ್ದು ಅದೂ ಗೊತ್ತಿಲ್ಲ. ಭೂಮಿ ಕಕ್ಷೆಯಿಂದ ಕಳಚಿದ್ದು ಗೊತ್ತಿದೆ ವಿಜ್ಞಾನಕ್ಕೆ, ಮತ್ತು ಕಕ್ಷೆಯಲ್ಲಿ ನಿಂತದ್ದು ಗೊತ್ತಿದೆ. ಯಾಕೆ ಕಳಚಿತು, ಯಾಕೆ ನಿಂತಿತು ಅನ್ನೋದು ವಿಜ್ಞಾನದ ಕಕ್ಷೆಯಲ್ಲಿ ಬರುವಂಥ ವಿಷಯ ಅಲ್ಲ. ಅದು ವೇದಾಂತದ ತೀರ್ಮಾನ. ಅದನ್ನ ವಿಜ್ಞಾನಿಗಳು ಹೇಳ್ತಾರೆ, ನಮ್ಗೆ ಗೊತ್ತಿದೆ ಭೂಮಿ ಕಕ್ಷೆಯನ್ನು ಕಳಚಿತ್ತು ಅಂತ. ಅದು ಯಾರಿಂದಾಗಿ ಕಳಚಿತು ನಮಗೆ ಗೊತ್ತಿಲ್ಲ, ಯಾರು ಮತ್ತೆ ಕಕ್ಷೆಯಲ್ಲಿ ಇಟ್ಟರು ಅನ್ನೋದು ನಮಗೆ ಗೊತ್ತಿಲ್ಲ. ಅದನ್ನು ಭಾರತದ ಋಷಿಮುನಿಗಳಿಗೆ ಗೊತ್ತಿತ್ತು. ಅವರು ಅದನ್ನು ಭಾಗವತದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೇಳ್ತಾನೆ ವೆಲ್ಕೋವ್ಸ್ಕಿ, ಅದನ್ನು ಹಿರಣ್ಯಾಕ್ಷ ಕಕ್ಷೆಯಿಂದ ಕಳಚಿದ, ವರಾಹ ಇಟ್ಟ. ಇಷ್ಟು ಅದು ಭಾರತದ ಋಷಿಮುನಿಗಳಿಗೆ ಗೊತ್ತಿರುವ ವಿಷಯ, ನಮಗೆ ಗೊತ್ತಿಲ್ಲ ಅಂತ. ನಮಗೆ ಬರೀ ಕಳಚಿದ್ದು ಗೊತ್ತಿದೆ, ಬಟ್ ಯಾರಿಂದ ಗೊತ್ತಿಲ್ಲ. ಮತ್ತೆ ಪುನಃ ಕಕ್ಷೆಯಲ್ಲಿ ಹೋಗಿ ನಿಂತದ್ದು ಗೊತ್ತಿದೆ, ಯಾಕೆ ನಿಂತಿತ್ತು ಗೊತ್ತಿಲ್ಲ. ಅದರಿಂದ ವಿಜ್ಞಾನದ ತೀರ್ಮಾನಗಳು ಸೀಮಿತ. ಅದು ಏನಾಯಿತು ಅನ್ನೋದನ್ನು ಹೇಳುತ್ತೆ, ಯಾಕಾಯಿತು ಅನ್ನೋದು ವಿಜ್ಞಾನದ ವಿಷಯ ಅಲ್ಲ. ಅದನ್ನು ವೇದಾಂತಿಗಳು ಹೇಳಿದ್ದಾರೆ, ಪುರಾಣಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ನಿಜವಾಗಿ ವಿಜ್ಞಾನ ಅರ್ಥ ಆಗಬೇಕಾದರೆ ಒಬ್ಬ ಮನುಷ್ಯ ಸೈನ್ಸನ್ನು ಮತ್ತು ವೇದಾಂತ ವಿಜ್ಞಾನ ನಿಶ್ಚಿತ ಅರ್ಥ ಆಗಬೇಕು. ಪುರಾಣವನ್ನು ಸಮನ್ವಯ ಮಾಡಿ ಅರ್ಥ ಮಾಡತಕ್ಕ ಕೆಪಾಸಿಟಿ ಇರತಕ್ಕವ ನಿಜವಾದ ವಿಜ್ಞಾನಿ. ಇರದೇ ಇದ್ದರೆ ಅವನು ಈ ಕಡೆ ಪುರಾಣ ಗೊತ್ತಿಲ್ಲ, ಬರೀ ಮಾಡರ್ನ್ ಸೈನ್ಸ್ ಅಂತ ಓದಿದ್ದಾನೆ, ಅವನು ಸ್ಯೂಡೋ ವಿಜ್ಞಾನಿ. ಈ ಕಡೆ ವಿಜ್ಞಾನ ಈ ಕಡೆ ಪುರಾಣ ಓದಿದ್ದಾನೆ, ಅವನು ಮಾಡರ್ನ್ ಸೈನ್ಸ್ ಗೊತ್ತಿಲ್ಲ, ಅವನು ಸ್ಯೂಡೋ ಪುರಾಣಿಕ. ಇದು ಎರಡನ್ನು ಸಮನ್ವಯ ಮಾಡಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇವತ್ತಿನ ಹುಡುಗರಿಗೆ ದೇವರ ದಯದಿಂದ ನಮ್ಮ ಸರ್ಕಾರ ಅದನ್ನು ಅವಕಾಶವೇ ಮಾಡಲಿಲ್ಲ. ಯಾಕಂದರೆ ಒನ್ ಸೈಡೆಡ್ ಎಜುಕೇಷನ್ ಈಸ್ ಬೀಯಿಂಗ್ ಗಿವನ್. ಅವರಿಗೆ ಪ್ರಾಚೀನ ಪುರಾಣದ ಬಗ್ಗೆ ಏನು ಹೇಳಿದೆ ಅಂತಲೇ ಗೊತ್ತಿಲ್ಲ. ಅದೆಲ್ಲ ಅಡಗು ಲಜ್ಜಿ ಕಥೆ ಅಂತ ಇಷ್ಟೇ ಗೊತ್ತಿರೋದು. ಈ ಪೆದ್ದುಗಳಿಂದ ವಿಜ್ಞಾನ ಉದ್ಧಾರ ಆಗೋದು ಹೇಗೆ ಅನ್ನೋದು ಪ್ರಶ್ನೆ. ಯಾಕಂದರೆ ಏನೂ ಗೊತ್ತಿಲ್ಲ. ಇವತ್ತಿನ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಈ ಸಮನ್ವಯ ದೃಷ್ಟಿಯೇ ಇಲ್ಲ. ಪುರಾಣದಲ್ಲಿ ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಗೊತ್ತಿದ್ದರೂ ಅದು ನಂಬೋಲ್ಲ, ಇಟ್ ಈಸ್ ಆನ್ ಫಿಕ್ಟಿಷಸ್ ಅಂತ ಹೇಳಿ ಕೂತು ಬಿಡ್ತಾರೆ. ಅವ್ರು ತಲೆ ಪ್ರಾರಬ್ಧ ಕರ್ಮ ಯಾರು ನಮ್ಗೆ ಗೊತ್ತಿಲ್ಲವೋ ಅದೆಲ್ಲ ಫಿಕ್ಟಿಷಸ್. ಇಷ್ಟು ದುರಂತ ಇದೆ ಈ ದೇಶದಲ್ಲಿ. ಇವತ್ತು ವಿಜ್ಞಾನ ಓದಿದವರಿಗೆ ಪ್ರಾಚೀನ ಭಾರತದ ವಿಜ್ಞಾನದ ABCD ಕೂಡ ಗೊತ್ತಿಲ್ಲ. ಅದರ ಬಗ್ಗೆ ಕಮೆಂಟ್ ಮಾಡ್ತಾರೆ. ಗೊತ್ತಿಲ್ಲ ಅಂತ ಅದು ಹೇಳಬೇಕಲ್ಲ, ಅದಲ್ಲೆಲ್ಲ ಏನೂ ಇಲ್ಲ, ಅದೆಲ್ಲ ಮೂಢನಂಬಿಕೆ ಅಂತ. ಆದರೆ ಆ ಮೂಢನಂಬಿಕೆ ಹಿಂದೆ ಒಂದು ಗಾಢವಾದ ನಂಬಿಕೆ ಇತ್ತು. ಸಂಕರ್ಷಣ ಅಂತಂದರೆ ನೀವು ಆಕರ್ಷಣ ಅಂತೀರಿ, ಅವರು ಸಂಕರ್ಷಣ ಅಂದರು. ಯಾವುದು ತಪ್ಪೋದಲ್ಲಿ? ಅದೇ ಈ ರೀತಿ ಚಿಂತನೆ ಮಾಡುವ ಅವಕಾಶವೇ ನಮ್ಮ ಹುಡುಗರಿಗಿಲ್ಲ. ಅದರಿಂದ ಇಡೀ ನಮ್ಮ ಎಜುಕೇಷನಲ್ ಸಿಸ್ಟಮ್ ಜ್ಞಾನವಂಚಿತವಾಗಿಬಿಟ್ಟಿದೆ. ಯೂನಿವರ್ಸಿಟಿಗಳಲ್ಲಿ ಜ್ಞಾನ ಸಿಗುವುದಕ್ಕಿಂತ ಹೆಚ್ಚು ಅಜ್ಞಾನ ಕೊಡ್ತಾ ಇರ್ತಾರೆ. ನಿಜವಾದ ಜ್ಞಾನವೇ ಸಿಗೋಲ್ಲ. ಹಾಗಾಗಿ ತಮಾಷೆ ಏನು ಅಂದರೆ, ವಿದೇಶದಲ್ಲಿ ಹೇಳ್ತಾರೆ ಇಲ್ಲಿ ವಿಜ್ಞಾನ ಕಲಿತು ಬಂದರೆ ಆಮೇಲೆ ನಮ್ಮಲ್ಲಿ ಮತ್ತು ಪುನಃ ಅವರಿಗೆ ಶಿಕ್ಷಣ ಕೊಡಬೇಕಾಗತ್ತೆ, ಏನು ಗೊತ್ತಿರೋಲ್ಲ ಅವರಿಗೆ ಅಂತಾರೆ ವಿದೇಶದವರು. ಅವರಿಗೆ ಮತ್ತೆ ವಿಜ್ಞಾನ ಶಿಕ್ಷಣ ಅಲ್ಲಿ ಹೋಗಿ ಮತ್ತೆ ವಿಜ್ಞಾನ ಶಿಕ್ಷಣ ತೊಗೊಂಡು ಅವರು ಸೈಂಟಿಸ್ಟ್ ಆಗೋದು ಹೊರತು ಇಲ್ಲಿ ನೀವು ಸೈಂಟಿಸ್ಟ್ ಅಂತ ಹೇಳಿ ಹೋದರೆ ಅಲ್ಲಿ ಮೂಸುವುದಿಲ್ಲ ಯಾರು ಕೂಡ.
ಯಾಕೆಂದರೆ ಇಲ್ಲಿಯ ಶಿಕ್ಷಣ ಎಷ್ಟು ಅಪಕ್ವ ಮತ್ತು ಏಕದೇಶೀಯ ಅಂತ ಅವರಿಗೂ ಪುರಾಣ ಗೊತ್ತಿಲ್ಲ. ಆದರೂ ಕಲಿತಂಥ ಇಲ್ಲಿ ಕಲಿಸಿದ ವಿಧಾನವೇ ಸಮರ್ಪಕವಾಗಿಲ್ಲ ಅಂತ ಅವರು ಪುನಃ ಟ್ರೈನಿಂಗ್ ಕೊಡ್ತಾರೆ ಅಲ್ಲಿ. ಅದನ್ನು ಇಲ್ಲಿ ಹೇಳ್ತಾರೆ ನೋಡಿ, ಶೇಷಃ ಫಣಾಫಲಕ ಸ್ಥಿತಾಂ ವಹತಿ ಭುವನಶ್ರೇಣಿ. ಇಡೀ ಜಗತ್ತನ್ನು ತನ್ನ ಹೆಡೆಗಳ ಮೇಲೆ ಶೇಷ ಹೊತ್ತುಕೊಂಡಿದ್ದಾನೆ. ಶೇಷ ಅಂದರೆ ಆಕರ್ಷಣ ಶಕ್ತಿ. ಆಕರ್ಷಣ ಶಕ್ತಿ ಅಭಿಮಾನಿ ದೇವತೆ ಶೇಷ. ಯಾಕೆ ಈ ಅಭಿಮಾನಿ ದೇವತೆ ಹಾಗೆ ಅಲ್ಲಿ ಹಿರಣ್ಯಕಶಿಪು ಮತ್ತು ವರಾಹ ಗೊತ್ತು, ಹಾಗೆ ಈ ಅಭಿಮಾನಿ ದೇವತೆಗಳ ವಿಷಯ ವಿಜ್ಞಾನಕ್ಕೆ ಗೊತ್ತಿಲ್ಲ. ಆದ್ದರಿಂದ ಈ ವಿಜ್ಞಾನ ಓದಿದಂಥ ಹುಡುಗರ ಜ್ಞಾನ ಅದು ಅರ್ಧ ಅಜ್ಞಾನ ಅರ್ಧ ಜ್ಞಾನ ಅಷ್ಟೇ, ಪೂರ್ತಿ ಜ್ಞಾನ ಆಗಲಿ ಸಾಧ್ಯವೇ ಇಲ್ಲ. ಯಾವಾಗ ಅವರು ಪುರಾಣಗಳ ಪ್ರಾಚೀನ ವಿಜ್ಞಾನವನ್ನು ಈ ಲೊಪ್ಸಾಂಗ್ ರಾಂಪ ಬರೀತಾನಲ್ಲ, ವಿಸ್ಟಮ್ ಆಫ್ ದಿ ಏನ್ಷನ್ಸ್ ಅಂತ ಒಂದು ಪುಸ್ತಕ ಬರೀತಾನೆ. ಅದು ಆ ಪ್ರಾಚೀನ ವಿಜ್ಞಾನವನ್ನು ನೀವು ತಿಳ್ಕೊಳ್ಳದೇ ಇದ್ದರೆ ನೀವು ಓದಿದ್ದೆಲ್ಲ ದಂಡ ಅಂತಾನೆ. ಹಾಗೆ ಯಾವತ್ತೂ ಪ್ರಾಚೀನ ವಿಜ್ಞಾನ ಮತ್ತು ಅರ್ವಾಚೀನ ವಿಜ್ಞಾನದ ಸಮನ್ವಯ ಮಾಡುವ ಶಿಕ್ಷಣ ನಮ್ಮ ಹುಡುಗರಿಗೆ ಸಿಗುತ್ತೆ, ಅಲ್ಲಿ ತನಕ ಈ ದೇಶದಲ್ಲಿ ಒಳ್ಳೆಯ ವಿಜ್ಞಾನಿಗಳು ಹುಟ್ಟುವುದು ಸಾಧ್ಯವೇ ಇಲ್ಲ. ಆದರೆ ವಹತಿ ಭುವನಶ್ರೇಣಿಂ ಫಣಾ ಶೇಷಃ ಫಣಾಫಲಕ ಸ್ಥಿತಾಂ. ಆಯಿತು, ಶೇಷನ ತಲೆಯಲ್ಲಿ ಭೂಮಿ ಇದೆ, ಆದರೆ ಏನಾಯಿತು ಆ ಭೂಮಿ ಅದು ಕಮಠಮತಿನ ಮಧ್ಯೆ ಪೃಷ್ಠಂ ಸದಾ ಸಜ್ಜಧಾರ್ಯತೆ ಅಂತ. ಈ ಶೇಷ ಭೂಮಿಯನ್ನು ಹೊತ್ತುಕೊಂಡಿದ್ದಾನೆ, ಅಂದರೆ ಆಕರ್ಷಣ ಶಕ್ತಿ ಭೂಮಿಯನ್ನು ಹೊತ್ತುಕೊಂಡಿದೆ. ಆ ಆಕರ್ಷಣ ಶಕ್ತಿ ಈಗ ಯಾವುದೇ ಒಂದು ಈಗ ಆಕರ್ಷಣೆ ನಿಮಗೊಂದು ವಸ್ತುವನ್ನು ಎಳೆದು ಹಿಡಿಯುವಂಥದ್ದು, ಅದನ್ನು ನಾನು ಎಳೆದು ಹಿಡ್ಕೊಂಡಿದ್ದೇನೆ, ಅದರಿಂದ ನಿಮಗೆ ಅದನ್ನು ಮುಂದೆ ಹೋಗೋದಿಲ್ಲ. ಅದು ಒಂದು ನಾನು ಗಟ್ಟಿಯಾಗಿ ಎಳೆದು ಹಿಡ್ಕೊಂಡಿದ್ದೇನೆ, ನನ್ನ ಶಕ್ತಿ ಕಮ್ಮಿ ಆದರೆ ಅದು ನನ್ನ ಕೈ ಮೀರಿ ಆಚೆ ಹೋಗ್ತದೆ. ಹಾಗೆಯೇ ಆಕರ್ಷಣ ಶಕ್ತಿ, ಭೂಮಿಯ ಆಕರ್ಷಣ ಶಕ್ತಿ ಯಾವ ಒಂದು ಎನರ್ಜಿ ಇರಬೇಕೋ ಅದಕ್ಕೆ ಕಮ್ಮಿ ಆದಾಗ ಆ ಆಕರ್ಷಣ ಶಕ್ತಿ ಶಕ್ತಿಹೀನವಾಗುತ್ತೆ. ಅದಕ್ಕೆ ಅದರ ಅಡಿಯಲ್ಲಿ ಮತ್ತೆ ತದಪಿ ಕಮಠಪತುನ ಮಧ್ಯೆ ಪೃಷ್ಠಂ ಸದಾ ಸಚಧಾರ್ಯತೆ ಅಂತ. ಆ ಭೂಮಿಯನ್ನು ಹೊತ್ತುಕೊಂಡ ಶೇಷನನ್ನು ಆ ಕಮಠಪತಿ ಕೂರ್ಮ ರೂಪದಿಂದ ಭಗವಂತ ಹೊತ್ತುಕೊಂಡಿದ್ದಾನೆ. ಅಂದರೆ ಆಕರ್ಷಣ ಶಕ್ತಿಗೆ ಶಕ್ತಿಯಾಧಾನ ಮಾಡುವ ಭಗವಂತ ಮತ್ತೊಂದು ಭಗವತ್ ಶಕ್ತಿ ಇದೆ, ಅದನ್ನು ಕೂರ್ಮ ಅಂತ ಕರೆದರು. ಕಮಠಪತಿನ ಮಧ್ಯೆ ಪೃಷ್ಠಂ, ಬೆನ್ನಿನಲ್ಲಿ ಆ ಭೂಮಿಯನ್ನು ಹೊತ್ತುಕೊಂಡ ಶೇಷನನ್ನು ಕೂಡ ಕೂರ್ಮ ಹೊತ್ತುಕೊಂಡಿದ್ದಾನೆ. ಈ ಶಾಲೆಯಲ್ಲೆಲ್ಲ ಮಕ್ಕಳಿಗೆ ಹೇಳಿಕೊಡ್ತಾರೆ, ಭೂಮಿಯನ್ನು ಶೇಷ ಹೊತ್ತುಕೊಂಡಿದ್ದಾನೆ, ಶೇಷನನ್ನು ಯಾರು ಹೊತ್ತುಕೊಂಡಿದ್ದಾರೆ, ಕಮಠ ಹೊತ್ತುಕೊಂಡಿದ್ದಾನೆ ಅಂತ. ಅದು ಗೊತ್ತಿಲ್ಲ ಯಾರಿಗೂ. ಅದಕ್ಕೆ ಏನೋ ಕಡೆ ಗಾಬರಿ, ಹೌದಲ್ಲ ಎಷ್ಟು ಮೂಢನಂಬಿಕೆ, ಭೂಮಿ ಆಕಾಶದಲ್ಲಿದೆ, ಅದನ್ನು ಶೇಷ ಹೊತ್ತುಕೊಂಡಿದ್ದಾನೆ, ಅದನ್ನು ಕಮಠ ಕೂರ್ಮ ಹೊತ್ತುಕೊಂಡಿದ್ದಾನೆ ಅಂತ ಹೇಳ್ತಾರೆ. ಪ್ರಾಚೀನರು ಎಷ್ಟು ದಡ್ಡರಿದ್ದರು ಅಂತ ನಮ್ಮ ದಡ್ಡತನವನ್ನು ಎಕ್ಸ್ಪ್ರೆಸ್ ಮಾಡ್ತೇವೆ. ಆದರೆ ಕಮಠಪತಿನ ಮಧ್ಯೆ ಪೃಷ್ಠಂ ಸದಾ ಸಚಧಾರ್ಯತೆ. ಇಡೀ ಶೇಷಶಕ್ತಿಯನ್ನು ಕೂರ್ಮಶಕ್ತಿಯಿಂದ ಭಗವಂತ ಶೇಷನಿಗೆ ಶಕ್ತಿಯಾಧಾನ ಮಾಡಿ ಭೂಮಿ ತನ್ನ ಕಕ್ಷೆಯಿಂದ ಎಂದೂ ಕುಸಿಯದಂತೆ ಹಿಡ್ಕೊಂಡ. ಇಷ್ಟು ಮಾಡಿದಾಗಲೂ ಹಿರಣ್ಯಾಕ್ಷ ತಪೋಬಲದಿಂದ ತನ್ನ ಶಕ್ತಿಯಿಂದ ಭೂಮಿಯ ಆಕರ್ಷಕ್ತಿಯನ್ನು ತೆಗೆದು ಅದನ್ನು ಉರುಳಿಸಿಬಿಟ್ಟ. ಆಗ ಭೂಮಿ ಕುಸಿಯಲಿಕ್ಕೆ ಪ್ರಾರಂಭ ಆಯಿತು. ಇದು ಪುರಾಣದಲ್ಲಿರೋದು ಹೀಗೆ. ಈಗ ಇಲ್ಲೆಲ್ಲ ಕಥೆ ಅಂದರೆ ಏನು, ಹಿರಣ್ಯಾಕ್ಷ ಚಾಪೆ ಹಾಗೆ ಮಡಚಿ ಬಗಲಲ್ಲಿ ಇಟ್ಕೊಂಡು ಹೋದ ಅಂತ ಹಾಗೆ ಪುರಾಣ ಹೇಳೋಲ್ಲ. ಯಾಕೆಂದರೆ ಭೂಮಿ ಚಾಪೆ ಅಲ್ಲ ಅಂತ ಪ್ರಾಚೀನರಿಗೆ ಗೊತ್ತಿತ್ತು. ಅದು ಸುಮ್ಮನೆ ಮಕ್ಕಳಿಗೆ ನಿದ್ದೆ ಬರಲಿಕ್ಕೆ ಹೇಳುವ ಕಥೆ ಅದು. ಅವು ಚಾಪೆಯಲ್ಲಿ ಮಲಗಿರ್ತವೆ. ಆವಾಗ ಅಜ್ಜಿ ಮಗು ಭೂಮಿಯನ್ನು ಹಿರಣ್ಯಾಕ್ಷ ಚಾಪೆಯ ಹಾಗೆ ಮಡಚಿ, ಭಾರೀ ಖುಷಿ ಆಗುತ್ತೆ ಮಕ್ಕಳಿಗೆ. ಹಾಗೆ ತೊಟ್ಲಲ್ಲಿರೋ ಮಕ್ಕಳಿಗೆ ಖುಷಿ ಆಗಲಿಕ್ಕೋಸ್ಕರ ಅಡಗುಲಜ್ಜಿ ಕಥೆ ಅದು. ಪುರಾಣದಲ್ಲಿ ಹಾಗೆ ಇಲ್ಲ. ಹಿರಣ್ಯಾಕ್ಷ ಅದರ ಆಕರ್ಷ ಶಕ್ತಿಯನ್ನು ಕಳಚಿದ. ಆಕೃಷ್ಟಿ ಶಕ್ತಿಶ್ಚ ಮಹಿ, ಇದು ಭಾರತದ ಸಿದ್ಧಾಂತ, ಪಾಶ್ಚಾತ್ಯರು ಹೇಳಿದ ಮೇಲೆ ಗೊತ್ತಾದದ್ದಲ್ಲ. ಅದರ ಆಕರ್ಷಣ ಶಕ್ತಿಯನ್ನು ಕಳಚಿಬಿಟ್ಟ ಹಿರಣ್ಯಾಕ್ಷ. ಆಗ ಅದು ಕುಸಿದಕ್ಕೆ ಪ್ರಾರಂಭ ಆಯಿತು. ಭಗವಂತ ಸುಮ್ಮನೆ ಕೂತುಬಿಟ್ಟ, ಶೇಷನ ಶಕ್ತಿ ಹ್ರಾಸ ಆಗೋಯಿತು. ಭೂಮಿ ಆಕರ್ಷ ಶಕ್ತಿಯನ್ನು ಕಳಚಿಕೊಂಡು ಕೆಳಕ್ಕೆ ಕುಸಿಲಿಕ್ಕೆ ಪ್ರಾರಂಭ ಆಯಿತು. ಕೆಳಕ್ಕೆ ಕುಸಿದಾಗ ಏನಾಯಿತು, ಅದು ಸಮುದ್ರದಲ್ಲಿ ಮುಳುಗೋಯ್ತು ಅಂತೇಳಿ. ಅದೆಲ್ಲರಿ ಸಮುದ್ರ ಭೂಮಿಯಲ್ಲಿರೋದು, ಭೂಮಿ ಸಮುದ್ರದಲ್ಲಿ ಮುಳುಗೋ, ಇದು ಇನ್ನೊಂದು ಮೂಢನಂಬಿಕೆ ನೋಡಿ. ಪ್ರಾಚೀನ ಮೂಢನಂಬಿಕೆಗೆ ಒಂದು ಇತಿಮಿತಿಯೇ ಇಲ್ಲ, ಭಯಾನಕ. ಸಮುದ್ರದಲ್ಲಿ ಭೂಮಿ ಮುಳುಗೋ ಅಲ್ಲ, ಸಮುದ್ರ ಭೂಮಿಯಲ್ಲಿರೋದು, ಭೂಮಿ ಸಮುದ್ರದಲ್ಲಿ ಮುಳುಗೋದು ಹೇಗೆ? ಹಾಗಾದರೆ ಅಲ್ಲ, ಭೂಮಿಯಲ್ಲಿ ಅಲ್ಲ ಮತ್ತೆ ಎಲ್ಲಿದೆ?
ಭೂಮಿಯಲ್ಲಿ ಅಲ್ಲದೆ ಇದ್ದು ಸಮುದ್ರ ಇರುವುದೇ ಹಾಗೆ ಆಕಾಶದಲ್ಲಿ. ಮತ್ತು ಭೂಮಿ ಆಕಾಶದಲ್ಲಿ ಇರಲಿ ಸಾಧ್ಯ ಇಲ್ಲ ಅಂತ ಆಕರ್ಷ ಶಕ್ತಿ ಅಂತ ಹೇಳಿದೆವು. ಸಮುದ್ರ ಆಕಾಶದಲ್ಲಿಯೇ ಇದ್ದರೆ ಅದಕ್ಕೆ ಅಡಿಯಲ್ಲಿ ತಳ ಯಾವುದು, ಬೆಡ್ ಯಾವುದು, ರಿವರ್ ಬೆಡ್ ಇದೆ, ಓಷನ್ ಬೆಡ್ ಯಾವುದು? ಅದು ಹೇಳಿದ್ರು ಸಮುದ್ರ ಅಂದರೆ ನೀರಿನ ಸಮುದ್ರ ಅಲ್ಲ, ಪ್ರಳಯ ಸಮುದ್ರ ಅಂದರೆ ನೀರಿನ ಸಮುದ್ರ ಅಲ್ಲ. ಏನೂ ಗೊತ್ತಿಲ್ಲ ಈ ಜನಕ್ಕೆ. ಸಮುದ್ರ ಅಂದರೆ ಡಿಕ್ಷನ್ ನೋಡಿದ್ರೆ ಓಷನ್ ಅಂದರೆ ಉಪ್ಪು ನೀರು ಅಂತ ಇಷ್ಟೇ ಗೊತ್ತಿರೋದು. ಅವರು ಸಮುದ್ರ ಅಂತ ಹೇಳೋದು ಈ ಭೂಮಿ ನಾಶ ಆಯ್ತಲ್ಲ ಪ್ರಳಯ ಕಾಲದಲ್ಲಿ. ನಾಶ ಅದು ಏನಾಯಿತು, ಭೂಮಿ ಅದರ ಕಣವು ಬೇರೆ ಬೇರೆ ಹೋದರೆ ಬರೇ ಪರಮಾಣುಗಳು. ಅವ್ರು ಆವಾಗ ಪರಮಾಣುಗಳು ಈ ಭೂಮಿಯಲ್ಲಿ ಎಷ್ಟು ಪರಮಾಣುಗಳಿದ್ದವು ಅಷ್ಟೂ ಪರಮಾಣುಗಳು ಪ್ರಳಯದಲ್ಲಿ ಇದ್ದವು. ಆದರೆ ಬೇರೆ ಬೇರೆ ಆದ್ದರಿಂದ ಕಾಣ್ತಿರಲಿಲ್ಲ. ಅದೇ ಒಟ್ಟಾದಾಗ ಕೋಟಿ ಕೋಟಿ ಜನರಿಗೆ ವಾಸಸ್ಥಾನವಾದ ಭೂಮಿ ಆಯಿತು. ಆ ಪರಮಾಣುಗಳ ಬಿಡಿ ಬಿಡಿಯಾಗಿ ಆಕಾಶದಲ್ಲಿ ತುಂಬಿರ್ತಾವಲ್ಲ ಅದನ್ನು ಅವರು ಪ್ರಳಯ ಸಮುದ್ರ ಅಂತ ಹೇಳೋದು. ಸೊ ಅದು ಈ ಭೂಮಿ ಕುಸಿದು ಸಮುದ್ರಕ್ಕೆ ಬಿತ್ತು ಅಂದರೆ ಸಮುದ್ರ ಅಂದರೆ ಪರಮಾಣುಗಳ ಸಮುದ್ರ. ಅದು ಮೂಲ ಪ್ರಕೃತಿ ರೂಪವಾದ ಸಮುದ್ರ ಅಂತ ಹೇಳ್ತಾರೆ ಅವರು, ಜಲ ಅಲ್ಲ. ಯಾಕೆಂದರೆ ಪ್ರಳಯ ಕಾಲದಲ್ಲಿ ನೀರೇ ಇಲ್ಲ, ಮಣ್ಣಿಲ್ಲ, ನೀರಿಲ್ಲ, ಬೆಂಕಿ ಇಲ್ಲ, ಗಾಳಿ ಇಲ್ಲ, ಯಾವುದೂ ಇಲ್ಲ. ಪ್ರಳಯ ಸಮುದ್ರ ಎಲ್ಲಿಂದ ಬರಬೇಕು? ಪಂಚಭೂತಗಳು ನಾಶ ಆದಮೇಲೆ ತಾನೇ ಪ್ರಳಯ ಆಗೋದು. ಮತ್ತು ನೀರು ಎಲ್ಲಿಂದ ಬರಬೇಕು? ನೀರಿತ್ತು ಅಂತ ಯಾರೂ ಹೇಳೋದಿಲ್ಲ. ತಮಾಸಿ ತಮಸಾಗೂಢಮಗ್ರೇ ಅಪ್ರಕೇತಂ ಸಲಿಲಮ ಇದಂ. ಅಲ್ಲಿ ಸಲಿಲಂ ಅನ್ನೋದು ನೀರನ್ನು ತಿಳ್ಕೊಂಡು ಗೊಂದಲ ಮಾಡಿದರು. ಅಂದ ಈ ವಿಷಯವೇ ಗೊತ್ತಿರೋದಕ್ಕೆ ಜನರ ಕೈಯಲ್ಲಿ ಈ ಗ್ರಂಥಗಳು ಸಿಕ್ಕಿ ಗೊಂದಲ ಆಗೋಯ್ತು. ಅವನು ಹೇಳ್ತಾನೆ, ಇವನು ಸ್ವಲ್ಪ ಸಾಂಪ್ರದಾಯಿಕನೇ, ಕಮಠಪತಿ. ಅದನ್ನು ಕೂರ್ಮ ಎತ್ತಿ ಹಿಡಿದರೂ ಭೂಮಿ ಕುಸಿದು ಹೋಯಿತು. ಅದು ಭೂಮಿ ಸಮುದ್ರದಲ್ಲಿ ಮುಳುಗಿತು. ಅಂದರೆ ಪ್ರಕೃತಿ ವಾತಾವರಣದಲ್ಲಿ ಪ್ರಕೃತಿ ತುಂಬಿರುತ್ತೆ, ಅದರಲ್ಲಿ ಮುಳುಗಿತು. ಆವಾಗ ತಮಪಿ ಕುರುತೆ ಕುರೋಡಾಧೀನಂ. ಆಗ ಅಲ್ಲಿ ಕೂರ್ಮರೂಪಿಯಾಗಿರ್ತಕ್ಕ ಭಗವಂತ ಹೊತ್ತುಕೊಂಡರೂ ಭೂಮಿ ಮುಳುಗಿ ಹೋಯ್ತಲ್ಲ. ಆಗ ವರಾಹ ರೂಪದಿಂದ ಅದನ್ನು ಮೇಲಕ್ಕೆ ಸಮುದ್ರ ಪಯೋಧೇ, ಅದನ್ನು ಸಮುದ್ರದಲ್ಲಿ ಮುಳುಗಿರತಕ್ಕಂಥ ಭೂಮಿಯನ್ನು ಅನಾದರಾತ್ ಪಯೋಧಿಹಿ ಅನಾದರಾತ್ ತಮಪಿ ಗುರುತೆ ಕ್ರೋಢಾಧೀನಂ. ಸಮುದ್ರ ವರಾಹನಿಗೆ ಒಪ್ಪಿಸಿಬಿಡುತ್ತಂತೆ. ಅನಾಯಾಸವಾಗಿ ವರಾಹ ಅದನ್ನು ಎತ್ತಿ ಹಿಡಿದ ಕಕ್ಷೆಯಲ್ಲಿಟ್ಟ. ಹೀಗೆ ಈ ಭೂಮಿ ಆಕರ್ಷಣ ಶಕ್ತಿ ಅದು ಕುಸಿಯೋದು, ಅದನ್ನು ಮತ್ತೆ ಭಗವಂತ ಕಕ್ಷೆಯಲ್ಲಿ ಇಡೋದು. ಈ ಕಥೆಯನ್ನು ಒಂದು ಭಗವಂತನ ಅವತಾರದ ಚಿತ್ರಣವನ್ನು ಒಂದು ರೂಪಕವಾಗಿ ಹೇಳಿದ ಇಲ್ಲಿ. ತದಪಿ ಗುರುತೆ ತಮಪಿ, ಅವನು ಕೂರ್ಮನೂ ಮುಳುಗಿಬಿಟ್ಟ. ಆವಾಗ ಕ್ರೋಢ ಬಂದು ಎತ್ತಿಟ್ಟ. ಕ್ರೋಢಾಧೀನಂ ಪಯೋಧಿರ್ನಾದ್ರಾತ್. ಅದಕ್ಕೆ ಏನಪ್ಪ ಇವೆಲ್ಲ ಕೇಳಿದರೆ ಅಡುಗುಲಜ್ಜಿ ಹಾಗೆ ಕಾಣುತ್ತೆ. ಅಡುಗುಲಜ್ಜಿ ಕಥೆ ಅಂತ ನಾವು ಮೇಲ್ಮನ್ನೇನುಂಟು. ಆದರೆ ಅಹಹ ಮಹತಾಂ ನಿಸ್ಸೀಮಾನಃ ಚರಿತ್ರ ವಿಭೂತಯ. ದೊಡ್ಡವರ ಕಥೆ ಅದಕ್ಕೆ ಏನು ಎಣೆ ಇಲ್ಲಪ್ಪ. ನಮ್ಮ ದಡ್ಡ ಬುದ್ಧಿಗೆ ಅದು ತಪ್ಪಾಗಿ ಕಂಡರೂ ಅದು ಸತ್ಯವಾಗಿರುತ್ತೆ. ಅದು ಸತ್ಯ ಅಂತ ತಿಳಿದಾಗ ವಿಸ್ಮಯ ಆಗುತ್ತೆ. ಯಾವುದು ಮೇಲುನೋಟಕ್ಕೆ ಸುಳ್ಳು ಅಂತ ನಾವು ಕೈಬಿಟ್ಟಿದ್ದೆವೋ ಅದರ ಸತ್ಯಾಂಶ ಗೊತ್ತಾದಾಗ ವಿಸ್ಮಯ ಆಗುತ್ತೆ. ಏನು ಪ್ರಪಂಚದ ವ್ಯವಸ್ಥೆ, ಅದರ ಹಿಂದೆ ಏನು ಭಗವಂತನ ಪಾತ್ರ. ಇದು ನಿಸ್ಸೀಮಾನಃ ವಿಭೂತಯ. ಅವರ ಚರಿತೆಯ ಹಿರಿಮೆ ಮಹಿಮೆ ಅದಕ್ಕೆ ಎಣೆಯಿಲ್ಲ. ನಮ್ಮ ಬುದ್ಧಿಗೆ ಗೋಚರವಾಗದಷ್ಟು ಅದ್ಭುತವಾಗಿದೆ ಅದು. ನಾವು ಅದನ್ನು ನಮ್ಮ ಸಣ್ಣ ಬುದ್ಧಿಯಲ್ಲಿ ಅಳಿಲಿಕ್ಕೆ ಹೋಗಿ ನಾವೇ ಮಂಕಿಯಾಗ್ತೇವೆ ಹೊರತು ಅದು ಸುಳ್ಳಾಗೋದಿಲ್ಲ. ಅದರ ಅರ್ಥ ತಿಳಿಯುವ ಪ್ರಯತ್ನ ನಾವು ಮಾಡದೆ ನಾವೇ ಮೂರ್ಖರಾಗ್ತೇವೆ ಅಂತ ಈ ಪದ್ಯದಲ್ಲಿ ಹೇಳಿದ. ಇನ್ನೊಂದು ಕಥೆ, ಮತ್ತು ಇನ್ನೊಂದು ಅಡುಗುಲಜ್ಜಿ ಕಥೆ ಬರುತ್ತೆ ಮುಂದಿನ ಶ್ಲೋಕದಲ್ಲಿ. ಏನು ಅಂದರೆ, ಈಗ ಪರ್ವತಗಳಿಗೆಲ್ಲ ರೆಕ್ಕೆ ಇತ್ತು ಒಂದು ಕಥೆ ಪುರಾಣದಲ್ಲಿ ಹೇಳ್ತಾರೆ. ಅವು ರೆಕ್ಕೆ ಬೀಸಿಕೊಂಡು ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗಿ ಇಡ್ತಿದ್ದವು ಅಂತ. ಇದ್ದಲ್ಲೇ ಇರಬೇಕಾ ಅಂತ ಇಲ್ಲ. ಪರ್ವತಗಳು ಒಂದಿನ ಇಲ್ಲಿ ಇದ್ದರೆ ಇನ್ನೊಂದು ದಿವಸ ಅಲ್ಲಿ ಇರ್ತಾವೆ. ಈ ತಮಾಷೆ ಏನು ಅಂದರೆ, ಇದು ಇವತ್ತಿಗೂ ಆಗುತ್ತೆ. ನೀವು ಗಲ್ಫಿಗೆ ಹೋದರೆ ಗೊತ್ತಾಗತ್ತೆ. ಇಲ್ಲೇ ಕೂತ್ಕೊಂಡ್ರೆ ಪರ್ವತ ಆಚೆ ಹೋಗುವುದು ಹೇಗೆ, ಇದೆಲ್ಲ ಮೂಢನಂಬಿಕೆ ಅಂತ. ಗಲ್ಫಿನಲ್ಲಿ ಗಾಳಿ ಬೀಸ್ತಾ ಇರುತ್ತೆ ನೋಡಿ. ಗಾಳಿ ಬೀಸ್ತಾ ಒಂದು ದಿವಸ ಅದು ಎಲ್ಲ ಮಳನ್ನು ರಾಶಿ ಮಾಡಿ ದೊಡ್ಡ ಬೆಟ್ಟ ಆಗುತ್ತೆ. ನಾಳೆ ನೋಡಿದ್ರೆ ಅಲ್ಲಿ ಬೆಟ್ಟವರೆಲ್ಲ ಆ ಕಡೆ ಹೋಗಿರುತ್ತೆ. ಸೊ ಬೆಟ್ಟವನ್ನು ಗಾಳಿ ಬೀಸಿದ ಕಡೆಗೆ ಆ ಬೆಟ್ಟ ಶಿಫ್ಟ್ ಆಗ್ತಾ ಇರುತ್ತದೆ. ಗಲ್ಫಿನಲ್ಲಿ ಇವತ್ತು ಆಗುತ್ತೆ. ಅದಕ್ಕೆ ಹಿಂದವರು ಹೇಳಿದರು,
ಬೆಟ್ಟದ ಎಲ್ಲಿಂದ ಅಲ್ಲಿಗೆ ಹೋಗ್ತಾ ಇತ್ತಪ್ಪ ಒಂದು ಕಾಲದಲ್ಲಿ, ಅದು ಇವತ್ತಿಗೂ ಹೋಗುತ್ತೆ. ಎಲ್ಲೆಂದರೆ ಅಲ್ಲಿಗೆ ಹೋಗುತ್ತೆ, ಅದು ಯಾಕೆ ಹಿಂದೆ ಹಾಗೆ ಹೋಗ್ತಾ ಇದ್ದದ್ದನ್ನು ನೋಡಿ ಅದು ರೆಕ್ಕೆಯಿಂದ ಹೋಯಿತು ಅಂತ. ರೆಕ್ಕೆ ಅಂದರೆ ಗಾಳಿಯನ್ನು ಹೇಳೋದು, ಗಾಳಿಯ ರೆಕ್ಕೆ. ಅದು ರೆಕ್ಕೆ ಹಾರಿಸ್ಕೊಂಡು ಎಲ್ಲೆಂದರೆ ಅಲ್ಲಿಗೆ ಹೋಗ್ತಿತ್ತು. ಅದನ್ನು ಕಡೆಗೆ ಇದು ಭಾಳ ಜನರಿಗೆ ತೊಂದರೆ, ಯಾಕಂದರೆ ಯಾವುದೊಂದು ಊರಿನ ಮೇಲೆ ಬಂದು ನಿಂತು ಬಿಡೋದು ರೆಕ್ಕೆಯಿಂದ ಹಾರಿಕೊಂಡು, ಆ ಊರಿನಲ್ಲಿ ಇರೋಲ್ಲ ನೊಜ್ಜುಗುಜ್ಜು ಆಗೋದು. ಇದು ಬೇಡ ಅಂತ ಇಂದ್ರ ಅವುಗಳ ರೆಕ್ಕೆಯನ್ನು ಕತ್ತರಿಸಿದ ಅಂತ ಒಂದು ಕಥೆ. ಇವರು ಹೇಳ್ತಾರೆ ಅದರಿಂದ ಏನಾಯಿತು ಅಂದರೆ, ಹಿಮವತ್ ಪರ್ವತ ಇದೆಯಲ್ಲ, ಅದು ನಮ್ಮ ದೇಶದ ಅತ್ಯಂತ ದೊಡ್ಡ ಪರ್ವತ. ನಮ್ಮ ದೇಶದ ಅಷ್ಟೇ ಅಲ್ಲ, ಪ್ರಪಂಚದಲ್ಲೇ ಹಿಮವತ್ ಪರ್ವತದಷ್ಟು ಸೊಬಗಿನ ಪರ್ವತ ಇಲ್ಲ. ನೀವು ಹಿಮಾಲಯದಲ್ಲಿ ಹೋಗಿ ನೋಡಬೇಕದು. ಏಕೆಂದರೆ ಯಾರೊಬ್ಬರು ಮೊನ್ನೆ ಹೇಳೋದು, ಅಯ್ಯೋ ಅವ ಹಿಮಾಲಯ ಪರ್ವತ ಅಮೇರಿಕದಲ್ಲಿ ಇದ್ದಿದ್ದು ಎಷ್ಟು ಚೆನ್ನಾಗಿತ್ತು. ಒಬ್ಬರು ಅಮೇರಿಕದ NRI ಅವರು ಅಮೇರಿಕದಲ್ಲಿ, ಅಮೇರಿಕದಲ್ಲಿ ಇದ್ದಿದ್ದರೆ ಇಷ್ಟು ಚಂದದ ಪರ್ವತವೇ ಇಲ್ಲ ಅಮೇರಿಕದಲ್ಲಿ ಅಂತ ಹೇಳ್ತಿದ್ರು ಪಾಪ. ಅದು ಅವ್ರು ಇನ್ನೊಂದು ನಮ್ಮವರು ಅದನ್ನು ಅನಾದರ ಮಾಡಿ ಬಿಟ್ಟಿದ್ದಾರೆ. ಅಮೇರಿಕದಲ್ಲಿ ಇದ್ದಿದ್ದರೆ ಅದು ಪಿಲ್ಗ್ರಿಮ್ ಸೆಂಟರ್ ಮಾಡಿ ಏನು ಯಾತ್ರೆಗೆ ವಿಸಿಟರ್ಸ್ಗಳಿಗೆ ಹಬ್ಬದ ಔತಣ ಮಾಡಿ ಅದನ್ನು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದರು ಅಂತ. ಅತ್ಯಂತ ಅದ್ಭುತವಾದ ಒಂದು ಪರ್ವತ. ಇವತ್ತಿಗೂ ತನ್ನ ಗುಟ್ಟನ್ನು ಬಿಟ್ಟುಕೊಡದ ಪರ್ವತ. ಯಾಕೆಂದರೆ ಅದು ದೇವಭೂಮಿಯೇ. ನಮ್ಮ ಯಾವ ಯೋಜನೆಯೂ ನಡೆಯೋಲ್ಲ. ಆಯಿತು, ಮಿಲಿಟ್ರಿಯವರು ಬಂದರು, ಬದರಿ ತನಕ ಕೇದಾರ್ ತನಕ ಆಗೋಲ್ಲ, ಬದರಿ ತನಕ ರಸ್ತೆ ಮಾಡಿದರು. ಅದು ಮಾಡಲಿಕ್ಕೂ ಉಪಕಾರ ಮಾಡಿದವರು ಚೀನಾದವರು ದಾಳಿ ಮಾಡದೇ ಇರ್ತಿದ್ರು, ಇವರು ರಸ್ತೆ ಮಾಡ್ತಿರಲಿಲ್ಲ. ಹಿಂದೆಲ್ಲ ಕಾಲದಾರಿ ಬದರಿ ಹೋಗಲಿಕ್ಕೆ, ಕಾಲದಾರಿಯಲ್ಲಿ ಹೋಗೋದು. ಯಾರ ಇಬ್ಬರು ಒಟ್ಟಾದಾಗ ಒಬ್ಬರು ಎಲ್ಲ ತಾಗಿಬಿಟ್ರೆ ಬಿದ್ದರೆ ಕೆಳಗೆ ಗಂಗಾಯಿ ಸ್ವಾಹ ಗಂಗಾಯ ಇದನ್ನು ಮಮ ಅಷ್ಟೇ, ಏನಿಲ್ಲ. ಹಾಗಿತ್ತು ಒಂದು ಕಾಲದಲ್ಲಿ. ಅನಂತರ ರಸ್ತೆ ಮಾಡಿದರು, ಗೆದ್ದೆವು ಅಂತ ಅಂದುಕೊಂಡ್ರು. ನಾವು ಹೋಗ್ತಾ ಇದ್ದ ಹಾಗೆ ಆ ರಸ್ತೆಯ ಮೇಲೆ ಮಣ್ಣು ಜರಿದು ಏಕಾಕಾರ ಆಗಿಬಿಡ್ತು, ಹೀಗೆ ಸ್ಲೋಪ್ ಆಗೋಯ್ತು. ಇಡೀ ಗಂಗಾ ನದಿಯ ತನಕ, ಬೆಟ್ಟದ ತುದಿಯಿಂದ ಗಂಗಾ ನದಿ ತನಕ ನಮ್ಮ ಕಣ್ಮುಂದೆ ಬೆಟ್ಟ ಜರಿದು ಏಕಾಕಾರ ಆಗಿ ಹೋಗುತ್ತೆ. ಹೆಂಗೆ ಹೋಗೋದು? ಅದಕ್ಕೆ ಮತ್ತೆ ಇದು ನಾನು ಹೋಗುವ ನಡೆದ ಒಂದು ಘಟನೆ ಹೇಳಬೇಕು. ಬೆಟ್ಟ ಜರಿದು ಇಡೀ ಬೆಟ್ಟ ಜರಿದು ಹೀಗೆ ಸ್ಲೋಪ್ ಆಗಿಬಿಟ್ಟಿದೆ, ರಸ್ತೆ ಮುಚ್ಚಿ ಹೋಗಿಬಿಟ್ಟಿದೆ. ಅದು ಯಾವ ಕ್ಷಣಕ್ಕೂ ಯಾವ ರಸ್ತೆಯಲ್ಲೂ ಹಾಗೆ ಆಗ್ಬೋದು, ಯಾಕೆ ಅಷ್ಟು ಸಾಫ್ಟು. ಅಲ್ಲಿಯ ಕಲ್ಲುಗಳು ಕೂಡ ಮೆತ್ತಗೆ. ಹಾಗಾಗಿ ರಸ್ತೆ ಆಯಿತು. ನಾನು ಹೋಗ್ತಾ ಇದ್ದೇನೆ, ಪುಣ್ಯಕ್ಕೆ ನನಗೆ ರಕ್ಷಣೆ ಕೊಡಲಿಕ್ಕೆ ಅಂತ ಅಲ್ಲಿ ಮಿಲಿಟ್ರಿ ಆಫೀಸರು ನನ್ನ ಜೊತೆಗಿದ್ದರು. ಮಿಲಿಟ್ರಿ ಆಫೀಸರು ಎದುರಿನಲ್ಲೊಂದು ಎಸ್ಕಾರ್ಟು, ಭಾಳ ವೈಭವದಲ್ಲಿ ಹೋಗ್ತಾ ಇದ್ದೆ ನಾನು. ಈ ಎಸ್ಕಾರ್ಟು ಕಾರು ಹಿಂಬದಿಯಿಂದ ಅಲ್ಲಿಯ ಶರ್ಮಾ ಅಂತ ಕಾಶಿಯ ಬ್ರಾಹ್ಮಣ ಅವರು ಅಲ್ಲಿಯ ಆ ಹಿಮಾಲಯದ ಟಿಬೇಟಿನ ತನಕ, ಹರಿದ್ವಾರದಿಂದ ಟಿಬೇಟಿನ ತನಕದ ಏನು ಮಿಲಿಟ್ರಿ ಕ್ಯಾಂಪಸ್ ಇದೆ ಅದರ ಹೆಡ್ ಅವರು ನನ್ನ ಬದರಿ ಬಿಡಲಿಕ್ಕೆ ಅಂತ, ನನಗೆ ರಕ್ಷಣೆ ಕೊಡಲಿಕ್ಕೆ ಅಂತ ಗಾಡಿಯಲ್ಲಿ ಕೂತಿದ್ದಾರೆ. ಎದುರಿನಲ್ಲಿ ಗಾಡಿ, ಅದರಲ್ಲಿ ಇಬ್ಬರು ಎಸ್ಕಾರ್ಟ್ಗಳು ಗನ್ನು ಹಿಡ್ಕೊಂಡು, ಆಹಾ ವೈಭವ ಹೋಗ್ತಾ ಬಿದ್ದು ಹೋಯಿತು. ನಮ್ಮ ಕಣ್ಣೆದುರೇ ಹಿಮಾಲಯ ಕುಸಿದು ಬಿತ್ತು. ತಕ್ಷಣ ಇಲ್ಲಿ ಮಿಲಿಟ್ರಿ ಆಫೀಸರ್ ಇದ್ದಾರೆ, ಹೆಡ್ ಆಫ್ ದಿ ಇಡೀ ಮಿಲಿಟ್ರಿ ಕ್ಯಾಂಪಸ್ಸಿನ ಮುಖ್ಯಸ್ಥರು ಶರ್ಮಾಜಿ ಇದ್ದಾರೆ. ತಕ್ಷಣ ಬಂದರು ಮಿಲಿಟ್ರಿಯವರು, ಅದನ್ನೆಲ್ಲ ತೆಗೆದು 1 ಗಂಟೆ ಒಳಗೆ ಸ್ವಲ್ಪ ಸಪಾಟು ಹೋಗಲಿಕ್ಕೆ ದಾರಿ ಮಾಡಿದರು. ದಾರಿ ಮಾಡಿದರೆ ಒಂದು 200 ಗಾಡಿ ಇದೆ ವೆಯ್ಟ್ ಮಾಡ್ಕೊಂಡು ಹೋಗಲಿಕ್ಕೆ. ಅವ್ರು ಮಾಡಿದ ದಾರಿ, ಒಂದು ಗಾಡಿ ಹೋಗುವಷ್ಟು ಅಗಲಕ್ಕೆ ಆ ಮಣ್ಣನ್ನು ಹೇಗೋ ಸರಿಸಿ ಮಾಡಿದ್ದಾರೆ. ಒಂದೊಂದೇ ಗಾಡಿ ಹೋಗಬೇಕು. ನಾನು ನೋಡ್ತಾ ಇದ್ದೇನೆ, ನನ್ನ ಗಾಡಿ ಅಲ್ಲಿ ಅವರು ಮಾಡಿದಂಥ ಜಾಗದಲ್ಲಿ ನನ್ನ ಗಾಡಿ ಹೋಗ್ತಾ ಇದೆ. ಅದು ಒಮ್ಮೆಗೆ ಹೋಗಾಗಿಲ್ಲ, ಸರ್ರ ಮುಂದಿನದ್ದು ಹೋಗಬೇಕು. ಅದಕ್ಕೆ ಅಲ್ಲಿ ಹೋಗಿ ನಿಂತುಬಿಟ್ಟಿದೆ ಸ್ಟಕ್ಗೆ, ಮುಂದಿನ ಗಾಡಿ ಹೋಗ್ತಾ ಇಲ್ಲ. ಅದು ನಾನು ನೋಡ್ತೇನೆ, ಈಚೆ ಕೆಳಗಿನ ಗಂಗಾ ನದಿಯ ಸೈಡ್ ಉಂಟಲ್ವ, ಅಲ್ಲಿ ನನ್ನ ಗಾಡಿಯ ಟಯರ್ನ ಕೆಳಗಿನ ಮಣ್ಣೆಲ್ಲ ಸರಿತಾ ಇದೆ. ಓ, ಈಗ ಗಂಗಾಯೇ ಸ್ವಾಹ, ನಾವು ಆಚೆ ಹೋಗೋಲ್ಲ, ಇಲ್ಲೇ ಕೃಷ್ಣಾರ್ಪಣ ಅಂತ ಯೋಚನೆ ಮಾಡಿದೆ ನಾನು. ಅದು ಹೆಂಗೋ ಹೋಯ್ತು ಆಚೆಗೆ, ಬದರಿ ಹೋದ. ಅಂದರೆ ಅದು ಯಾವತ್ತೂ ತನ್ನ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಅದರ ಪರ್ಮಿಷನ್ ಇಲ್ಲದೆ ನಾವು ಜೀವಂತವಾಗಿ ಬರ್ತೇವೆ ಅಂತ ಹೇಳುವಾಗಿಲ್ಲ. ಅಷ್ಟು ಅದ್ಭುತ ಅದು ಆಯಿತು. ಹಾಗೆ ನಾವು ಹಾಗೆ ಹೋದೆವು. ನನಗೆ ಇವತ್ತು ಗಂಗೆ ಬೀಳ್ತೇನೆ ನಾನು ತೀರ್ಮಾನ ಮಾಡಿ ಕೂತಿದ್ದೆ. ಗಾಡಿ ಮುಂದೆ ಹೋಯಿತು. ವಾಪಸ್ ಬರ್ತಾ ಇದ್ದೇವೆ. ನಮ್ಮ ಕಾರು ಹಿಂಬದಿಯಿಂದ ಬರ್ತಾ ಇದೆ. ಎದುರಿನಲ್ಲಿ ಒಂದು 30 ಜನ ಕೂಡುವ ಬಸ್ಸು. ಅದು ಅವನು ಲೋಕಲ್ ಸಿಟಿ ಬಸ್. ಅದು ಅವನು ಹರಿದ್ವಾರದಿಂದ ಬದರಿಗೆ ಕರ್ಕೊಂಡು ಊರಿನ ಮಂದಿಯನ್ನು ಕರ್ಕೊಂಡು ಹೋಗುವ ಸಿಟಿ ಬಸ್ ಇದ್ದ ಹಾಗೆ ಅದು. ಅವನು ಒಳ್ಳೆ ಪ್ರಾಕ್ಟೀಸ್ ಇರುವವ. ನಮ್ಮ ಕಣ್ಮುಂದೆ ಅವನ ಮುಂದೆ ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋಗಿ ಅಲ್ಲಿ ಇನ್ನೊಂದು ಏನೋ ಒಂದು ವಾಹನ ಇತ್ತು, ಇನ್ನೊಂದು ಸ್ವಲ್ಪ ಟ್ರಕ್ಕೋ ಏನೋ ಒಂದು ಸ್ವಲ್ಪ ದೊಡ್ಡದು.
ಅದನ್ನು ಓವರ್ಟೇಕ್ ಮಾಡಬೇಕು ಅಂತ ಅದರ ಸೈಡ್ನಲ್ಲಿ ಓವರ್ಟೇಕ್ ಮಾಡಿದ. ನಾವು ಹೋಗುವಾಗ ನಾನು ಏನು ಯೋಚನೆ ಮಾಡಿದೆ ಅದರಲ್ಲಿ ಸಂಭವಿಸಿತು. ಅವನು ಹೀಗೆ ಹೋದ, ಆ ಪಕ್ಕದಲ್ಲಿದ್ದ ಮಣ್ಣು ಜರಿದು ಹೋಯಿತು, ಇಡೀ ಟ್ರಕ್ಕು ಗಂಗೆಗೆ ಬಿತ್ತು. 30 ಜನರಲ್ಲಿ ಒಬ್ಬರು ಬದುಕಲಿಲ್ಲ. ಅವನು ಪ್ರಾಕ್ಟೀಸ್ ಇರುವವ. ಅಂದರೆ ಇದು ಅದು ಹೇಳೋದು, ಗಂಗೆ ಬದುಕಿಸಿದರೆ ಬದುಕಿ ಬರಬಹುದು. ನಾವು ಅಪಾಯ ಇಲ್ಲದೆ ಮರಳಿ ಬರ್ತೇವೆ ಅಂತ ಗ್ಯಾರಂಟಿ ಹೇಳುವ ಹಾಗಿಲ್ಲ. ಅಲ್ಲಿ ಗಂಗೋತ್ರಿಗೆ ಹೋಗಿದ್ದರು ಒಬ್ಬರು, ನನ್ನ ಮಗಳಿದ್ಲು ಅಲ್ಲಿ, ಅವರು ಒಟ್ಟಿಗೆ. ಅವರು ಕೆಮರಾ ಹಿಡ್ಕೊಂಡಿದ್ದರು. ಕೆಮರಾದಿಂದ ತೆಗಿಬೇಡಿ ಜೋಪಾನ ಅಂತ ಹೇಳ್ತಿದ್ದಾಗೆ ಮೇಲಿನಿಂದ ಒಂದು ಬಂಡೆ ಬಿದ್ದು ಅಲ್ಲೇ ಸತ್ತು ಹೋದರು. ಅವರು ಕ್ಯಾಮ್ರಾ ಹಿಡ್ಕೊಂಡಿದ್ದಾರೆ ಫೋಟೋ ತೆಗಿಲಿಕ್ಕೆ ಅಂತ. ಒಂದು ಬಂಡೆ ಉರುಳಿ ಬಂತು, ಅವ್ರ ಮೇಲೆ ಬಿತ್ತು. ಆನ್ ದ ಸ್ಪಾಟ್ ಹಿ ಡೈಡ್. ಹಾಗಾಗಿ ಅದು ಮನುಷ್ಯರನ್ನು ಬದುಕಿಸ್ಬೇಕು ಅಂತ ಅದಕ್ಕೆ ಇಚ್ಛೆ ಇದ್ದರೆ ನಾವು ಬದುಕಿ ಬರ್ತೇವೆ. ನಮ್ಮ ಸ್ವಂತ ಇಚ್ಛೆಯಿಂದ ಏನು ಅಪಾಯ ಇಲ್ಲದೆ ಬರ್ತೇವೆ ಅಂತ ಗ್ಯಾರಂಟಿ ಹೇಳುವಾಗಿಲ್ಲ. ಇವತ್ತಿಗೂ ಅದು ಒಂದು ನಿಗೂಢವಾದ ಭೂಮಿ. ಅದಕ್ಕೆ ಅದನ್ನು ದೇವಭೂಮಿ ಅಂತ ಹೇಳ್ತಾರೆ. ಬಹಳ ನಿಜ. ಆಮೇಲೆ ಅಲ್ಲಿ ಸೌಂದರ್ಯವೂ ಅಷ್ಟೇ ಅದ್ಭುತ. ನೀವು ಹೀಗೆ ನೋಡ್ತಾ ಇರ್ತೀರಿ, ಬೆಳಗಿನ ಜಾವ 3:30 ಗಂಟೆಗೆ ಬೆಳಗಾಗುತ್ತೆ ಅಲ್ಲಿ. 3:30 ಗಂಟೆಗೆ ಎದ್ದು ಕೂತರೆ, ನಾನು ಒಂದು ಸರ್ತಿ ನಾನು ವಾಚ್ ಕೆಟ್ಟು ಹೋಯ್ತೇನೋ ಅಂತ ತಿಳ್ಕೊಂಡಿದ್ದೆ. 3:30 ಗಂಟೆ ನೋಡಿದ್ರೆ ಬೆಳಕಾಗಿ ಬಿಟ್ಟಿದೆ. ಕಡೆ ನೋಡಿದ್ರೆ ಬೆಳಗಾತ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂತ ಹಿಮಾಲಯದಲ್ಲಿದ್ದ ಋಷಿಗಳು ಹೇಳಿದ್ದು. ಅವ್ರಿಗೆ ಕರೆಕ್ಟ್. ನಮಗೆ ಇಲ್ಲಿ ಬೆಳಗಾಗೋದೆ 6:30 ಗಂಟೆಗೆ, 4:15 ಗಂಟೆಗೆ ಹೇಳಿದೆ. ಅವರಿಗೆ 3:30 ಗಂಟೆಗೆ ಬೆಳಗಾಗುತ್ತೆ, 4:15 ಗಂಟೆಗೆ ಆರಾಮಾಗಿ ಹೇಳ್ತಿದ್ರು ಅವರು. ನಾನು ಎದ್ದು ಕೂತೆ, ನೋಡಿದರೆ ನನ್ನ ಕಣ್ಮುಂದೆ ಏನೂ ಕಾಣೋದಿಲ್ಲ, ಬರೀ ಮೋಡಗಳು. ಅದರ ಹಿಮಾಲಯ ಪರ್ವತದ ಸುತ್ತ ಮೋಡಗಳು ತುಂಬಿದೆ. ಅದನ್ನು ನೋಡ್ತಾ ಕೂತಿದ್ದೇನೆ. ಒಂದು ಕ್ಷಣ, ತಕ್ಷಣ ಅಲ್ಲಿ ಒಂದು ಮೋಡ ಸರಿಯಿತು. ಒಂದು ಭಾರೀ ದೊಡ್ಡ ಹಿಮಾಲಯದ ಕೋಡು. ಅದು ಒಮ್ಮೆ ಮೋಡದಲ್ಲಿ ಮರೆಯಾಗುವುದು, ಆ ಕಣ್ಣು ಮುಚ್ಚಾಲೆ ಹೇಳ್ತಾರಲ್ಲ. ಒಂದು ಕಡೆಯಲ್ಲಿ ಏನೂ ಪರ್ವತದ ಬೆಟ್ಟದ ಕುರುಹೆ ಇರೋಲ್ಲ, ಇದ್ದಕ್ಕಿದ್ದ ಹಾಗೆ ಅಲ್ಲಿ ಒಂದು ಪರ್ವತ. ಆಮೇಲೆ ಆ ಪರ್ವತ ಕಾಣೋಲ್ಲ, ಆದರೆ ಅದರ ಹಿಂದೆ ಸೂರ್ಯ ಉದಿಸ್ತಾ ಇದ್ದಾನೆ, ಒಂದು ಬೆಳ್ಳಿಯ ಗೆರೆ. ಈ ನೋಟಗಳನ್ನು ನೀವು ಪ್ರಪಂಚದಲ್ಲಿ ಎಲ್ಲಿಯೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಕೃತಿಯ ನೋಟ ನಿಜಕ್ಕೂ ಅಲ್ಲೇ ಇದ್ಬಿಡೋಣ, ಬರುವುದು ಬೇಡ ಅಂತ ಕಾಣುತ್ತೆ. ಅದು ಕೆಲವರೆಲ್ಲ ಅಲ್ಲಿ ಹೋಗಿ ಏನೇನೋ ಬಿಟ್ಟು ಬರ್ತಾರೆ. ನನ್ನ ಹತ್ರ ಕೇಳಿದ್ರೆ ನೀವೇನು ಬಿಟ್ಟು ಬಂದ್ರಿ ಅಂತ. ಬದ್ರಿನೇ ಬಿಟ್ಟು ಬಂದೆ, ಇನ್ನೇನು ಬಿಡಬೇಕು? ನನಗೆ ಅತ್ಯಂತ ಪ್ರಿಯವಾದ ಬದ್ರಿನೇ ಬಿಟ್ಟು ಬಂದುಬಿಟ್ಟೆ, ಇನ್ನು ಏನು ಬಿಡಬೇಕು? ಏನು ಬಿಡೋಲ್ಲ. ಹಾಗೆ ಅಂಥ ಸುಂದರವಾದಂಥ ಪ್ರದೇಶ ಆ ಬೆಟ್ಟ. ಅದರಲ್ಲಿ ಇರತಕ್ಕಂಥ ಆ ವರ್ಣವೈವಿಧ್ಯ, ಅಲ್ಲಿಯ ಪ್ರಕೃತಿ ಸೌಂದರ್ಯ ಮತ್ತು ಅಲ್ಲಿಯ ನಿಗೂಢತೆ ಬಹಳ ವಿಚಿತ್ರ. ಅಲ್ಲಿಯ ಹಿಮಗಳು. ತಮಾಷೆ ಏನು ಅಂದರೆ, ನೀವು ಅಲ್ಲಿಂದ ವಸುಧಾರೆಗೆ ಹೋಗಬೇಕು. ವಸುಧಾರೆಗೆ ಹೋಗಬೇಕು ಅಂದರೆ ದಾರಿಯಲ್ಲಿ ಗ್ಲೇಸಿಯರ್ ಮೇಲೆ ಹೋಗಬೇಕು. ಅದು ಗ್ಲೇಸಿಯರ್ನಲ್ಲಿ ಕಾಲಿಟ್ರೆ ಜಾರತ್ತೆ ಅವನು. ಅದಕ್ಕೆ ಕಾಲಿಗೆ ಗಮ್ ಶೂಸ್ ಹಾಕ್ಕೊಂಡು ಒಂದು ದಂಟೆ ಹಿಡ್ಕೊಂಡು ಭಾಳ ಜಾಗೃತಿಯಾಗಿ ಒಳ್ಳೆ ಚತುಷ್ಪಾದಗಳಾಗಿ ಈ ಕೈ ಮೇಲೆ ಕೈಯೆಲ್ಲ ಇಟ್ಕೊಂಡು ಪ್ರಾಣಿಗಳಂತೆ ನಾವು ಮುಂದೆ ಹೋದರೆ ಅಲ್ಲಿ ಜನರು ತಮಾಷೆ ಮಾಡ್ತಾರೆ. ಯಾಕಯ್ಯ ಸೀದಾ ಹೋದರೆ ನೀನು ವಸುಧಾರೆಗೆ ಹೋಗ್ತಿ, ಜಾರಿದರೆ ವೈಕುಂಠಕ್ಕೆ ಹೋಗ್ತಿ, ಏನು ಡರ್ನಾ ಕ್ಯಾ ಅಂತಾರೆ ಅವರು. ಏನು ಯಾಕೆ ಜಾಗ್ರತೆ, ಭಾರಿ ಜಾಗ್ರತೆ ಏನು? ಜಾರಿದರೆ ವೈಕುಂಠಕ್ಕೆ ಹೋಗ್ತಿ, ಸೀದಾ ಹೋದರೆ ಈ ಎರಡೂ ಲಾಭವೇ ಅಲ್ವಾ? ಏನು ಹೆದರಿಕೆ ಏನು ಅಂತ. ಅಷ್ಟು ಪ್ರೀತಿ ಅಲ್ಲಿ ಜನರಿಗೆ ಆ ನೆಲದ ಮೇಲೆ. ಅದು ಮೋಕ್ಷಪ್ರದ ಅಂತ ಅಷ್ಟು ಪ್ರೀತಿಸ್ತಾರೆ. ಹಾಗೆ ತಥಾಪಿ ಅದನ್ನು ಅಂಥ ಒಂದು ಬೆಟ್ಟ ಹಿಮಾಲಯ ಹೇಳ್ತಾರೆ. ಆ ಹಿಮಾಲಯದ ರೆಕ್ಕೆಯನ್ನು ಕತ್ತರಿಸಿಬಿಟ್ಟ ಇಂದ್ರ, ಅದು ಅಲ್ಲೇ ಬಿದ್ದುಕೊಂಡು ಉಂಟು. ಆದರೆ ಅವನ ಮಗ ಇದ್ದಾನಲ್ಲ ಮೈನಾಕ, ಅವನು ಹೋಗಿ ರೆಕ್ಕೆ ಸಮೇತ ಹಾರಿ ಸಮುದ್ರ ಹೋಗಿ ಅಡಿಗೆ ಕೂತ್ಕೊಳ್ಳೋದ. ಅಪ್ಪ ಕಷ್ಟಪಡ್ತಾ ಇದ್ದಾನೆ ಇಲ್ಲಿ, ಇವನ ಮಗನಿಗೆ ಆರಾಮಾಗಿ ಸಮುದ್ರ. ಮೈನಾಕ ಪರ್ವತ ಸಮುದ್ರದಲ್ಲಿ ಮುಳುಗಿ ಹೋಗಿದೆ. ಅದು ಹನುಮಂತ ಲಂಕೆ ಹೋಗುವ ಮೇಲೆ ಬಂದು ನನ್ನಲ್ಲಿ ವಿಶ್ರಾಂತಿ ತಗೋ ಅಂತ ಹೇಳಿ, ನಿನ್ನ ಅಪ್ಪನೇ ನನ್ನನ್ನು ರಕ್ಷಿಸಿದ್ದಪ್ಪ ವಾಯು. ಯಾಕಂದರೆ ವಾಯು ಅಲ್ಲ, ಒಂದು ಕಡೆ ಸಾಗಿಸೋದು ಪರ್ವತವನ್ನು. ಅವನು ನನ್ನನ್ನು ಉಳಿಸಿದ್ದಾನೆ, ನಾನು ಈ ಸಮುದ್ರದ ಒಳಗೆ ಮುಳುಗಿ ಆನಂದವಾಗಿದ್ದೇನೆ ಅಂತ. ಅದಕ್ಕೆ ಹೇಳ್ತಾರೆ ವರಂ. ಅವನು ಹೇಳ್ತಾನೆ ನಿಜವಾಗಿ ವರಂ ಪ್ರಾಣೋಚ್ಛೇದ. ಅವನ ರೆಕ್ಕೆ ತುಂಡು ಮಾಡಿದಾಗ ಇವನ ಮಗ ತನ್ನ ಆತ್ಮರಕ್ಷಣೆಗೋಸ್ಕರ ಸಮುದ್ರದಲ್ಲಿ ಹೋಗಿ ಕುಳಿತಲ್ಲ, ಸರಿಯೇ ಇದು. ಅಪ್ಪ ಒದ್ದಾಡ್ತಾ ಇದ್ದಾನೆ ಅಲ್ಲಿ ರೆಕ್ಕೆ ತುಂಡಾಗಿ, ಇವನು ಆರಾಮ ಸಮುದ್ರದೊಳಗೆ ಹೋಗಿ ನಾನು ಆರಾಮಾಗಿ. ಎಂಥ ಮಗ ಇವ! ಅವನ ಅಪ್ಪನ ರೆಕ್ಕೆ ತುಂಡಾದಾಗ ಅವನು ಪ್ರಾಣ ಕಳ್ಕೋಬೇಕಿತ್ತು, ಆತ್ಮಹತ್ಯೆ. ವರಂ ಪ್ರಾಣೋಚ್ಛೇದ. ಹೇಗೆ ಅಂದರೆ ಬಂದು ಇಂದ್ರ ರೆಕ್ಕೆ ಕಡಿಲಿಕ್ಕೆ ಬಂದಾಗ ವರಂ ಪ್ರಾಣೋಚ್ಛೇದ. ಯಾವುದರಿಂದ? ಸಮದ ಮಘವನ್ ಮುಕ್ತ
ಇದು ಏನಪ್ಪದು ಹೌದು, ಅವನು ಯಾವಾಗ ಕುಲಿಶ ಅಂದರೆ ವಜ್ರಾಯುಧ, ಸಮದ ಮಘವನ್ ಮುಕ್ತ ಕುಲಿಶ ಪ್ರಹಾರೈಹಿ ಅಂತ ಅವನು ವಜ್ರಾಯುಧ ಹಿಡ್ಕೊಂಡು ಬಂದಾಗ ಇವನು ತಪ್ಪಿಸ್ಕೊಂಡು ಹೋಗಿ ಅಲ್ಲಿ ನೀರಿನಲ್ಲಿ ಮುಳುಗಿ ಕೊಡೋದಲ್ಲ, ಅಪ್ಪ ನನ್ನ ಅಪ್ಪನ ರೆಕ್ಕೆ ಕತ್ತರಿಸ್ದೆ ಅಲ್ವಾ, ನನ್ನ ತಲೆ ಕತ್ತರಿಸು ತಲೆ ಕೊಡಬೇಕಿತ್ತು ನಿಜವಾದ ಮಗ ಆಗಿದ್ದರೆ. ಅವನೆಂಥ ಮಗ ಅಂತಾನೆ ಕವಿ. ಸಮದ ಮಘವನ್ ಮುಕ್ತ ಕುಲಿಶ ಪ್ರಹಾರೈಹಿ ಉದ್ಗಚ್ಚತ್ ಬಹಳ ಪವನೋದ್ಗಾರ ಗುರುಭಿ. ಅದು ಎಂಥ ಪ್ರಹಾರ! ಉದ್ಗಚ್ಚತ್ ಬಹಳ ದಹನ. ಆ ವಜ್ರಾಯುಧ ಬೀಸುವಾಗ ಅದರಿಂದ ಬೆಂಕಿಯ ಕಿಡಿ ಹಾರುತ್ತಂತೆ. ಆ ಪವನೋದ್ಗಾರ ಗುರುಭಿ, ಆ ಬೆಂಕಿಯ ಸಿಡಿತ. ಅದಕ್ಕೆ ವಜ್ರಾಯುಧನ ಸಿಡಿಲು ಅಂದರೆ ಅದೇನು, ಅರ್ಜುನನ ವಜ್ರಾಯುಧ ಅಂದರೆ ಸಿಡಿಲು. ನಾವು ಸಿಡಿಲು ಅಂದರೆ ಅದು ಬೆಂಕಿಯ ತುಂಡದು, ಅದೇ ಅವನು. ಉದ್ಗಚ್ಚದ್ ಬಹಳ ಪವನ ದಹನ ಉದ್ಗಾರ, ಅದು ಬೆಂಕಿಯ ಕಿಡಿಯನ್ನು ಹಾರಿಸುತ್ತೆ, ಅದು ಬೆಂಕಿಯಾಗಿ ನೆಲದ ಮೇಲೆ ಎರಗುತ್ತೆ. ಅಂಥ ಕುಲಿಶಕ್ಕೆ ತಲೆ ಕೊಡಬಾರದೆತ್ತ ಇವನು ಹೋಗಿ ನೀರಿನಲ್ಲಿ ಅಡಿಗೆ ಕೂತ್ಕೊಳ್ಳೋದ? ಅಪ್ಪ ರೆಕ್ಕೆ ತುಂಡು ಮಾಡಿಕೊಂಡು ಇಲ್ಲಿ ಅದೇ ತುಷಾರಾದ್ರೇ ಸೂನೋಹೋ. ತುಷಾರಾದ್ರಿಂದ ಹಿಮದ ಬೆಟ್ಟ. ಅವನು ಸೂನು, ಇವನು ಮೈನಾಕ. ಅವನಿಗೆ ಒಬ್ಬ ಮಗಳು ಮೇನಕ ಅಂತ, ಒಬ್ಬಳು ಮಗ ಮೈನಾಕ. ಅವಳು ಅಹಹ ಸೀಮಾರಾದ್ರೇ ಸೂನೋಹೋ ಅಹಹ ಪಿತರಿ ಕ್ಲೇಶ ವಿವಶೆ. ಅವನು ಒದ್ದಾಡ್ತಾ ಇದ್ದಾನೆ ರೆಕ್ಕೆ ಕತ್ತರಿಸ್ಕೊಂಡು. ಅಪ್ಪ ಇವನು ಆರಾಮಾಗಿ ನೀರಿನಲ್ಲಿ ಇರೋದಾ? ತಪ್ಪದು. ಮತ್ತೇನು ಮಾಡಬೇಕಿತ್ತು? ನಚಾಸು ಸಂಪಾತಃ ನಚಾಸು ಸಂಪಾತಃ ಪಯಸಿ ಪಯಸಾಂ ಪತ್ಯು ಉಚಿತ. ಪಯಸಾಂ ಪತ್ಯು ಪಯಸಿ, ಸಮುದ್ರದ ನೀರಿನಲ್ಲಿ ಅಡಗಿ ಕೂತ್ಕೊಂಡು ತಾನು ಆರಾಮಾಗಿದ್ದೇನೆ. ಅಪ್ಪ ಹಾಳಾದರೆ ಹಾಳಾಗಿ ಹೋಗಲಿ ನನಗೇನು ಅಂತ ಮಾಡಿದ್ನಲ್ಲ, ತಪ್ಪಲ್ವ ಇದು? ಅವನು ತಲೆಗೊಳ್ಬೇಕಿತ್ತು. ನನ್ನ ತಲೆಗೆ ಬಿಡೀರಿ ನಿಮ್ಮ ವಜ್ರಾಯುಧ, ನಾನು ಸಾಯ್ತೀನಿ. ಅಪ್ಪನಿಗೆ ಈ ಗತಿ ಬಂದು ನಾನು ಯಾಕೆ ಬದುಕಬೇಕು ಅಂತ ಹೇಳಬೇಕಿತ್ತು. ಸುಮ್ಮನೆ ಕಾವ್ಯ ಇದು. ಯಾಕೆಂದರೆ ಅದು ಪ್ರಾಕೃತಿಕವಾದ ನಿಯಮವನ್ನು ಇಟ್ಟುಕೊಂಡು ಒಂದು ಬೋಧನೆ. ತಂದೆ ಮಕ್ಕಳ ಸಂಬಂಧ ಹೇಗಿರಬೇಕು, ಅಪ್ಪ ಏನಾರಾಗಲಿ ನಾನು ಆರಾಮಿದ್ದರೆ ಸರಿ ಅನ್ನುವಂಥ ಮನೋವೃತ್ತಿಯನ್ನು ಆ ಘಟನೆಯ ಮೂಲಕ. ಮೈನಾಕ ಸಮುದ್ರದಲ್ಲಿ ಮುಳುಗಿರೋದು ನಿಜ, ಅದೇನು ಅಪ್ಪನ ಮೇಲೆ ಅನಾದರದಿಂದ ಅಲ್ಲ. ಅದನ್ನು ಕವಿ, ಯಾಕಂದರೆ ಇದು ಈ ಹಿಂದಿನ ಕಾಲದಲ್ಲಿ ಕಥೆಗಳನ್ನು ಹೇಳುವಾಗ ನಿಮಗೆ ಪಂಚತಂತ್ರದ ಕಥೆ ಹೀಗೆ ಯಾವುದೋ ಒಂದು ಪ್ರಕೃತಿಯ ವಸ್ತುವಿನ ಮೂಲಕ, ಪ್ರಾಣಿಯ ಮೂಲಕ ಮನುಷ್ಯನ ಸ್ವಭಾವವನ್ನು, ಯಾಕಂದರೆ ಮನುಷ್ಯನೇ ನಾಯಕ ಆಗೋದಿಲ್ಲ. ಆ ಕಥೆಯಲ್ಲಿ ಒಂದೋ ಪ್ರಕೃತಿ ನಾಯಕ ಆಗುತ್ತೆ, ಒಂದೋ ಪ್ರಾಣಿಗಳು ನಾಯಕ ಆಗ್ತವೆ. ಆ ಪ್ರಾಣಿಗಳ ಪ್ರಕೃತಿಯ ಮೂಲಕ ಅದನ್ನು ಹೇಳಿ ಅದನ್ನು ಮನುಷ್ಯರಿಗೆ ಅಪ್ಲೈ ಮಾಡುವಂತಹದ್ದು ಕವಿ ಸಂಪ್ರದಾಯ. ಅದು ಒಳ್ಳೆಯ ಸಂಪ್ರದಾಯ. ಯಾಕೆ ಇವನು ಅಷ್ಟೇ ಪಂಚತಂತ್ರದವ. ಅವನು ಎರಡು ಮನುಷ್ಯ ನರನ ಬದಲಿಗೆ ಅದಕ್ಕೆ ನರಿಗಳನ್ನು ತಗೊಂಡ. ಮನುಷ್ಯ ಮೂಲತಃ ನರಿಗಳ ಹಾಗೆ ಕುತಂತ್ರ ಮಾಡುವವನು. ಅದರಿಂದ ಅವನಿಗೆ ಅದು ಬಹಳ ಅನುಕೂಲವಾದಂಥ ಉಪಮಾನ ಅಂತ. ಅದಕ್ಕೆ ಒಂದು ಕರಟಕ, ಒಂದು ದಮನಕ ಅಂತ ಹೆಸರಿಟ್ಟು ಅವುಗಳ ಮೂಲಕ ಕಥೆ ಬೆಳೆಸ್ತಾನೆ. ಇಡೀ ಕಥೆ ಆ ಎರಡು ನರಿಗಳ ಮೂಲಕ ನಡೆಯುತ್ತೆ. ಅದು ನರರದ್ದೇ ಕಥೆ, ನರಿಗಳ ಮೂಲಕ ಹೇಳೋದು. ಮಹಾಭಾರತದಲ್ಲಿ ಒಂದು ಕಥೆ ಉಂಟಲ್ಲ, ಒಬ್ಬ ಯುವಕ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಬೆಟ್ಟ ತುದಿಯಲ್ಲಿ ಹೋದಾಗ ಒಂದು ನರಿ ಬಂದು ಹೇಳುತ್ತೆ ಅವನ ಹತ್ರ, ಏನಯ್ಯ ಯಾಕೆ ಆತ್ಮಹತ್ಯೆ ಮಾಡಿಕೊಳ್ತೀವಿ? ನನಗೆ ಜಾಬ್ ಇಲ್ಲ, ಉದ್ಯೋಗ ಇಲ್ಲದೆ ಯಾಕೆ ಬದುಕಬೇಕು, ಅದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ. ಬಹಳ ರಿಲೆವೆಂಟ್ ಆದ್ದು. ಇವತ್ತಿಗೂ ನಮ್ಮ ಹುಡುಗರಿಗೆ ತಲೆಬಿಸಿ ಆಗುವಂಥ ಸಮಸ್ಯೆ ಅದು, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ಆವಾಗ ನರಿ ನಗುತ್ತೆ ಇವನನ್ನು ನೋಡಿ, ಅಲ್ಲಯ್ಯ ನನಗೆ ಬುದ್ಧಿ ಉಂಟಾ? ನಿಮಗೆ ಮನುಷ್ಯ ದೇವರು ಎರಡು ಕೈ ಕೊಟ್ಟಿದ್ದಾನೆ, ದುಡಿದು ಬದುಕು ಅಂತ, ಆದರೂ ಸಾಯ್ತೀಯ ಇಲ್ಲ. ನಾವು ಕೈ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳದೆ ಆನಂದ ಬದುಕ್ತಾ ಇದ್ದೇವೆ. ನಮಗೆ ಕೈ ಇಲ್ಲ, ಬಾಯಿಗೆ ತುತ್ತಿಡುವ ಅಂದರೆ ಕೈ ಇಲ್ಲ, ನೊಣ ಬಂದರೆ ಅದನ್ನು ಜಾಡಿಸುವ ಅಂದರೆ ಕೈ ಇಲ್ಲ, ಯಾವ ಸೌಕರ್ಯವಿಲ್ಲ, ಆದರೂ ನಾವು ಆತ್ಮಹತ್ಯೆ ಮಾಡಿಕೊಳ್ಳೋಲ್ಲ. ನಿಮಗೆ ಭಗವಂತ ಎರಡು ಕೈ ಕೊಟ್ಟಿದ್ದಾನೆ, ನೀವು ತುತ್ತು ಬಾಗಿಡ್ಬೋದು, ದುಡಿಬೋದು, ಮಣ್ಣಲ್ಲಿ ಗಿಡಗಳನ್ನು ನಟ್ಟು ಬೆಳೆಸ್ಬೋದು, ಏನೂ ಮಾಡುವಂಥ ಸೌಕರ್ಯ ಕೊಟ್ಟಿದ್ದಾನೆ, ಆದರೂ ಸಾಯ್ತಿರಲ್ಲ, ನಿಮಗೇನೋ ಬುದ್ಧಿ ಉಂಟಾ ಅಂತ ನರಿ ಕೇಳಿದಾಗ ಅವನಿಗೆ ಜ್ಞಾನೋದಯಾಗಿ ಅವನು ಆತ್ಮಹತ್ಯೆ ಮಾಡೋದು ನಿಲ್ಲಿಸಿ ಮತ್ತೆ ಜೀವನಕ್ಕೆ ತೊಡಗಿದ. ಆದರೆ ಈ ನರಿ ಇಷ್ಟು ಬುದ್ಧಿವಾದ ಹೇಳ್ಬೇಕಾದ್ರೆ ಏನಾಗಬೇಕು? ಅದು ನರಿ, ನೀನು ಯಾರಯ್ಯ ಇಷ್ಟು ಬುದ್ಧಿವಾದ, ನನಗೆ ಜ್ಞಾನೋದಯ ಆಗುವಷ್ಟು ಬುದ್ಧಿ ಹೇಳಿದಿ, ಮನುಷ್ಯರಿಗೆ ಇಲ್ಲದ ಬುದ್ಧಿ ನಿನಗೆ ಆಗುವಂತು ಅಂತ. ಅದಕ್ಕೆ ಆ ನರಿ ಹೇಳುತ್ತೆ, ನಾನು ಹಿಂದಿನ ಜನ್ಮದಲ್ಲಿ ನರ ಆಗಿದ್ದೆ,
ಮನುಷ್ಯ ಆಗಿದ್ದೆ. ಬರೇ ಪಾಂಡಿತ್ಯದಿಂದ ಸಭೆಯಲ್ಲಿ ಇದ್ದವನ್ನೆಲ್ಲ ವಾಕ್ಯಾರ್ಥದಲ್ಲಿ ಸೋಲಿಸಿ ಶಾಲು ಹೊತ್ತುಕೊಂಡು ಮೇರದೆ, ಅದರ ಫಲವಾಗಿ ನರಿಯಾದೆ ಅಂತ. ಹಾಗಾಗಿ ಅದರಿಂದ ನರ ಏನು ತಪ್ಪು ಮಾಡ್ತಾ ಇದ್ದೆ ನನಗೆ ಗೊತ್ತಪ್ಪ, ನಾನು ಮನುಷ್ಯನಾಗಿದ್ದವ ಒಂದು ಕಾಲದಲ್ಲಿ. ಆ ಮನುಷ್ಯನಾಗಿ ಮಾಡಿದ ಅಪರಾಧದಿಂದ ನರಿಯಾದೆ ಅಂತ. ಅವನು ವಸ್ತುತಃ ಅವನು ಮನುಷ್ಯ ಅಲ್ಲ, ಅವನು ಇಂದ್ರ ಅಂತ. ಅಂದರೆ ಬೇಕು ಅಂತ ಮನುಷ್ಯರಿಗೆ, ಅಂದರೆ ಹಿಂದಿನವರು ಈ ರೀತಿ ಇಡೀ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಇಂತಹ ಪ್ರಾಣಿಗಳ ಕಥೆಗಳನ್ನು ತುಂಬ ಹೇಳ್ತಾರೆ. ಆ ಪ್ರಾಣಿಗಳನ್ನು ಅಥವಾ ವನಸ್ಪತಿಗಳು, ಮರಗಳು, ಗಿಡಬಳ್ಳಿಗಳನ್ನು ನಾಯಕಿಯರನ್ನಾಗಿ ಮಾಡಿ, ಒಂದು ಮಾವಿನ ಮರ ಅದು ನಾಯಕ, ಅದಕ್ಕೆ ಒಂದು ಬಳ್ಳಿ ಸುತ್ತ ಹಾಕೊಂಡಿರುತ್ತೆ ಅದು ನಾಯಕಿ. ಅದನ್ನು ಯಾವುದೋ ನಾಯಕಿಯರ ಪ್ರಣಯವನ್ನು ಆ ಮರ ಮತ್ತು ಬಳ್ಳಿಯ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಾರೆ. ಇದೆಲ್ಲ ಪ್ರಾಚೀನ ಕವಿಗಳು ಬಳಸಿಕೊಂಡಂಥ ತಂತ್ರಗಳು. ಹಾಗೆ ಇಲ್ಲಿ 2 ಪರ್ವತಗಳು, ಅವನ ಮಗ ಇವನಪ್ಪ. ಆದರೆ ಅಪ್ಪ ಕಷ್ಟದಲ್ಲಿದ್ದಾನೆ, ರೆಕ್ಕೆ ಮುರಿದು ಬಿದ್ದಿದ್ದಾನೆ, ಇವನು ಸುಖವಾಗಿ ಸಮುದ್ರದಲ್ಲಿ ಮುಳುಗಿ ಆನಂದವಾಗಿದ್ದಾನೆ. ಏನರ್ಥ ಇದಕ್ಕೆ ಅನ್ನುವ ಒಂದು ಉದ್ಗಾರದ ಮೂಲಕ ತಂದೆ ಮಕ್ಕಳ ಸಂಬಂಧ ಆತ್ಮೀಯವಾಗಿರಬೇಕಪ್ಪ. ತಂದೆ ಕಷ್ಟದಲ್ಲಿದ್ದಾಗ ಅವ್ರು ಏನಾಗಿದ್ದರೆ ನನಗೇನು ಸಂಬಂಧ ಇಲ್ಲ ಅನ್ನುವಂತೆ ಬದುಕಬೇಡ. ಯಾಕೆಂದರೆ ನೀನಾಗಿರುವುದೇ ಅವರಿಂದ, ಅದರಿಂದ ಅವರಿಗೂ ನಮಗೇನು ಸಂಬಂಧ ಇಲ್ಲ ಅಂತ ನೀನು ಈಗ ಹೇಳಿದರೆ ಅದು ತಪ್ಪಾಗತ್ತೆ. ನಿನ್ನ ವ್ಯಕ್ತಿತ್ವ, ನಿನಗೊಂದು ಆಕಾರ ಕೊಟ್ಟವರೇ ನಿನ್ನ ಅಪ್ಪ ಅಮ್ಮ, ಅಷ್ಟಂಶಕ್ಕೆ ಅವರಿಗೆ ಕೃತಜ್ಞತೆ ತೋರಿಸು, ಕೃತಜ್ಞನಾಗಬೇಡ ಅಂತ ಮನುಷ್ಯರಿಗೆ ಹೇಳುವುದಕ್ಕೋಸ್ಕರ ಒಂದು ವಿಚಿತ್ರವಾದ ಕಥೆಯನ್ನು ನಿರ್ಮಾಣ ಮಾಡಿ ಹೇಳಿದ. ಈಗ ನಾವು ವಸ್ತುತಃ ಗಂಟೆ ಮುಗಿಯಿತು, ಇನ್ನು ಒಂದು ಶ್ಲೋಕ ಮಾಡಿಬಿಡೋಣ. ಒಂದು ಶ್ಲೋಕದಲ್ಲಿ ಅವನು ಏನು ಹೇಳ್ತಾನೆ ಅಂದರೆ, ಇಲ್ಲಿ ಬಂತು ನೋಡಿ, ಮತ್ತೆ ಅಚೇತನೋಪಿ ಪಾದೈ ಸ್ಪೃಷ್ಟ ಪ್ರಜ್ವಲತಿ ಸವಿತು ಇನಕಾಂತಃ. ಈ ಸೂರ್ಯಕಾಂತ ಮಣಿ, ಚಂದ್ರಕಾಂತ ಶಿಲೆ ಅಂತಿದೆ. ಸೂರ್ಯಕಾಂತ ಶಿಲೆ ಅದೇನಾಗುತ್ತೆ ಅಂದರೆ, ಸೂರ್ಯ ಉದಿಸಿ ಅದಕ್ಕೆ ಬಿಸಿಲು ಬಿದ್ದಾಗ ಅದು ಬೆಂಕಿ ಉಗುಳುತ್ತೆ. ಚಂದ್ರಕಾಂತ ಶಿಲೆಯಲ್ಲಿ ಚಂದ್ರನ ಹುಣ್ಣಿಮೆಯ ಬೆಳಕು ಬಿದ್ದಾಗ ಅದು ಕರಗುತ್ತೆ, ಅದು ನೀರು ಊಸುತ್ತೆ. ಇವನು ಸೂರ್ಯಕಾಂತ ಮಣಿ ಅಂತ ತಗೋತಾನೆ. ಅಚೇತನೋಪಿ, ಅದಕ್ಕೆ ಬುದ್ಧಿ ಇಲ್ಲ, ಅದು ಜಡ. ಯಾವುದು? ಇನಕಾಂತ. ಆದರೆ ಪಾದೈಹಿ ಸ್ಪೃಷ್ಟ, ಯಾವುದು? ಸವಿತು ಪಾದೈ, ಕಾಲಿನಿಂದ ತುಳಿದ್ರೆ, ಕಾಲಿನಿಂದ ಅಲ್ಲ, ಅಲ್ಲಿ ಪಾದ ಅನ್ನೋದಕ್ಕೆ ಕಾಲಲ್ಲ, ಸೂರ್ಯನ ಕಿರಣ. ಸೂರ್ಯನ ಕಿರಣಗಳು ಮುಟ್ಟಿದ ಕೂಡಲೇ ಬೆಂಕಿ ಉಗುಳುತ್ತೆ. ಅಂದರೆ ಪಾದ ಅನ್ನೋದು ಈ ಪನ್ನನ್ನು ಉಪಯೋಗಿಸ್ತಾನೆ. ಪಾದ ಅಂದರೆ ಕಾಲು ಹೌದು, ಕಿರಣವೂ ಹೌದು. ಕಾಲಿನಿಂದ ತುಳಿದ್ರೆ ಜಡವಾದಂಥ ಸೂರ್ಯಕಾಂತ ಮಣಿ ಕೂಡ ಬೆಂಕಿ ಉಗುಳುತ್ತೆ. ಮತ್ತು ಜೀವಂತವಾಗಿ ಚೇತನಗಳು ಯತ್ ತೇಜಸ್ವಿ ಪುರುಷ ಪರಕೃತ ನಿಗತಿಂ ಕಥಂ ಸಹತೇನ್. ಹೀಗಿರುವಾಗ ಒಂದು ಜಡವಾದ ವಸ್ತು ಕೂಡ ಕಾಲು ತಾಗಿಸಿದರೆ ಸಿಟ್ಟಿನಿಂದ ಬೆಂಕಿ ಉಗುಳುತ್ತೆ. ತೇಜಸ್ವಿಯಾದ ಮನುಷ್ಯ ಸುಮ್ಮನೆ ಸಹಿಸಿಯಾನ? ಯಾವುದನ್ನು? ಪರಕೃತ ನಿಗೃತಿಂ, ಇನ್ನೊಬ್ಬರು ನಮಗೆ ಅಪಕಾರ ಮಾಡಿದರೆ, ಅನ್ಯಾಯ ಮಾಡಿದರೆ, ತೊಂದರೆ ಕೊಟ್ಟರೆ ಅದನ್ನು ತೇಜಸ್ವಿಯಾದಂಥ ಮನುಷ್ಯ ತಡ್ಕೊಳ್ಳೋದಿಲ್ಲ, ಅದಕ್ಕೆ ಪ್ರತೀಕಾರ ಮಾಡಿಯೇ ಮಾಡ್ತಾನೆ. ಕಥಂ ಸಹತಿ ಅಂತ. ಹೀಗೆ ತೇಜಸ್ವಿಗಳು ಯಾವತ್ತೂ ಕೂಡ ಇನ್ನೊಬ್ಬರು ಮಾಡಿದ ಅನ್ಯಾಯವನ್ನು ಸಹಿಸಿಕೊಂಡು, ಒಂದು ಕೆನ್ನೆಗೆ ಬಡಿದರೆ ಈ ಕೆನ್ನೆಗೆ ಬಡಿದು ಬಿಡಪ್ಪ ಅಂತ ಕೊಡೋಲ್ಲ. ಅದು ತಾಕತ್ತಿಲ್ಲದವರು ಮಾಡುವ ಕೆಲಸ. ಅದೇ ರೀತಿ ಅವನು ಇನ್ನೊಂದು ಮಾತು ಹೇಳ್ತಾನೆ, ಸಿಂಹ ಶಿಶುರಪಿ. ಅವನು ಮದ ಮಲಿನ ಕಪೋಲ ಶಾಲಿ, ಅವನು ಆನೆ. ಅದು ಮದ ಮಲಿನ ಕಪೋಲ ಭಿತ್ತಿಷು ಗಜೇಶು, ಮದಭರಿತವಾದ ಆನೆ. ಅಂಥ ಆನೆಯ ಮೇಲೆ ಶಿಶುರಪಿ ಸಿಂಹ, ಈ ಸಿಂಹದ ಮರಿ ಕೂಡ ಅದನ್ನು ಹೋಗಿ ವಿನಿಹಂತಿ. ಆನೆ ಬಲಿಷ್ಠವಾದ ಆನೆ, ಮದಭರಿತವಾದ ಆನೆ, ಅದನ್ನು ಶಿಶುರಪಿ ಸಿಂಹದ ಮರಿ ಕೂಡ ಆನೆಯ ತಲೆಯ ಮೇಲೆ ಹೋಗಿ, ಅದು ಮದಭರಿತವಾದ ಆನೆಯ ತಲೆ ಮೇಲೆ ಹೋಗಿ ಅದರ ತಲೆಯನ್ನು ಭೇದನ ಮಾಡುತ್ತೆ. ಆದ್ದರಿಂದ ಇದು ದೊಡ್ಡವರ ಸ್ವಭಾವ. ಹೀಗೆ ಅದು ಸಣ್ಣದು ಆಗಿದ್ದು ಮರಿ, ಅದು ಸಿಂಹದ ಮರಿ. ಅದು ಮರಿ ಅಂಥದ್ದು ಹೆದರಲಿಲ್ಲ. ಅದು ಕಾರಣ ಏನು ಅಂದರೆ, ಪ್ರಕೃತಿಯಂ ಸತ್ವವತಾಂ, ತಾಕತ್ತಿರುವವರ ಸ್ವಭಾವ ಹೀಗೆ. ಏನು ಅಂದರೆ, ನಖಲು ವಯಸ್ಸು ಹೇತು ಅಂತ. ಯಾವರು ತೇಜಸ್ವಿಗಳಿಗೆ ವಯಸ್ಸು ಕಾರಣ ಅಲ್ಲ. ಇನ್ನು ಸಣ್ಣ ವಯಸ್ಸಾದರೂ ತೇಜಸ್ವಿಯಾಗಿರ್ತಾನೆ. ತೇಜಸ್ವಿಗೆ ವ್ಯಕ್ತಿತ್ವ ಕಾರಣ ಹೊರತು ವಯಸ್ಸು ಕಾರಣ ಅಲ್ಲ. ಯಾಕೆಂದರೆ ಸಿಂಹದ ಮರಿ ಕೂಡ ಆನೆಯ ತಲೆಯೇರಿ ಅದನ್ನು ಭೇದನೆ ಮಾಡುತ್ತೆ. ಅದರಿಂದ ನಾವು ಚಿಕ್ಕವರಾದರೂ ಕೂಡ ತೇಜಸ್ವಿಗಳಾಗಿ ಬದುಕಬೇಕು. ಶಕ್ತಿಹೀನರಾಗಿ, ದುರ್ಬಲರಾಗಿ, ಇನ್ನೊಬ್ಬರಿಗೆ ಹೆದರಿ ಹೇಡಿಗಳಾಗಿ ಬದುಕಬಾರದು ಅನ್ನೋ ಸಂದೇಶವನ್ನು ಈ ಪದ್ಯದ ಮೂಲಕ ಕೊಟ್ಟ. ಇಲ್ಲಿಗೆ ನಮಗೆ ಇಲ್ಲಿಗೆ ಮುಗಿಸೋಣ ಇವತ್ತು. ಯಾಕೆಂದರೆ
ನಮ್ಮ ಸಮಯ ಮುಗಿದು 10 ನಿಮಿಷ ಆಯಿತು ಸುಮಾರು. ಹಾಗಾಗಿ ಇವತ್ತು ಇಷ್ಟೇ, ಏನು ದೈವೇಚ್ಛೆ, ಏನು ಮಾಡಲಿಕ್ಕೆ ಉಪಾಯ ಇಲ್ಲ. ಇನ್ನು ನಾಳೆ ದಿವಸ ಪ್ರಾಯ ಇಷ್ಟು ಜನ ರಸ್ತೆಯಲ್ಲಿ ವಾಹನ ಹಿಡ್ಕೊಂಡು ಬಂದು ಅಡ್ಡಗಟ್ಟಲಿಕ್ಕಿಲ್ಲ ಅಂತ ನಂಬೋಣ. ಭಾನುವಾರ ಆದ್ದರಿಂದ ಪ್ರಾಯ ಬೆಂಗಳೂರಿನ ರಸ್ತೆಯಲ್ಲಿ ಕಾರು ಬರಲಿಕ್ಕೆ ಸಾಧ್ಯ ಆಗಬಹುದು ಅಂತ ನಂಬಿದ್ದೇನೆ. ಅದನ್ನು ನಾಳೆ ಪ್ರಾಯ 6:30 ಗಂಟೆಗೆ ಇಲ್ಲಿ ಸೇರೋಣ ಮತ್ತು ಪ್ರಾಯ 6:30 7:30 ತನಕ ಪೂರ್ತಿಯಾಗಿ ಕೇಳೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.